ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ನಾಟಕದ ಅನುಸಾರದಲ್ಲಿ ನಿಮಗೆ 3 ಸಿಂಹಾಸನಗಳು ಸಿಕ್ಕಿದ್ದಾವೆ. ನೀವು ವರ್ತಮಾನ ಸಮಯದ ಸಂಗಮ ಯುಗದ ಭಗವಂತನ ಹೃದಯ ಸಿಂಹಾಸನದಲ್ಲಿ ಎಷ್ಟು ಸಮಯ ಇರ್ತೀರಿ ಹೇಳೋದನ್ನೇನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಆದ್ಮೇಲೆ ಭಗವಂತನ ಭಾಷೆ ಇದೆಯಲ್ಲ, ಸಮಯದ ಅನುಸಾರ ಚೇಂಜ್ ಆಗ್ತಾ ಇರ್ತದೆ. ಮೊದಲೇನು ಹೇಳ್ತಿದ್ರು, ಹೃದಯ ಸಿಂಹಾಸನ ಅಂತಂದ್ರೆ ನಾನು ಮತ್ತು ನೀನು ಇಬ್ಬರೇ. ಅಂದ್ರೆ ಲೌಕಿಕದ ಸ್ಥೂಲ ರೂಪದ ಉದಾಹರಣೆಯನ್ನು ಕೊಡೋದರ ಮೂಲಕ ಬಾಬಾ ನಮಗೆ ಜ್ಞಾನವನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಮೊದಲು ನಾವು ಹೃದಯ ಸಿಂಹಾಸನದಲ್ಲಿ ಇದ್ದಿದ್ದು ಯಾಕೆ ಅಂತಂದ್ರೆ, ಆ ತಂದೆಯ ಪಾರಮಾರ್ಥಿಕ ತಂದೆಯ ಸತ್ಯವಾದ ಪ್ರೀತಿಯನ್ನ ಅನುಭವ ಮಾಡಲಿಕ್ಕೆ. ಅದು ಈಗ ಬಾಬಾ ಹೇಳ್ತಾರೆ, ನೀವು ಹೃದಯ ಸಿಂಹಾಸನದಲ್ಲಿರೋದು ಯಾಕೆ ಅಂತಂದ್ರೆ ವಿಶ್ವ ಸೇವೆಗೆ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಲ್ಲ. ನಿಮ್ಮ ಸಹೋದರ ಆತ್ಮರಿಗೆ, ಸರ್ವ ಮನುಷ್ಯಾತ್ಮರಿಗೆ, ಪಂಚತತ್ವಗಳಿಗೆ ಈಶ್ವರ್ಯ ಕಾರ್ಯವನ್ನು ಕೊಡುವುದಕ್ಕೋಸ್ಕರ, ಕಾರ್ಯವನ್ನು ಮಾಡುವುದಕ್ಕೋಸ್ಕರ. ಅಂದ್ರೆ ಇವತ್ತು ನಾವು ತಂದೆ ಮಡಿಲಲ್ಲಿ ಕುತ್ಕೊಂಡಿದ್ದೀವಿ ಅಂತಂದ್ರೆ ತಂದೆ ಜೋಬಲ್ಲಿ ಕೈ ಹಾಕ್ಲಿಕ್ಕೆ ನಮ್ಗೆ ಏನಿದೆ ಅಧಿಕಾರ ಕೊಟ್ಟಿದ್ದಾರೆ. ಅದನ್ನ ತೆಗೆದುಕೊಂಡ್ಬಿಟ್ಟು ನಾನೇನ್ ಮಾಡಬೇಕು, ಬೇರೆಯವ್ರಿಗೆ ಕೊಡೋದಲ್ಲೇ ಖುಷಿ ಪಡ್ಬೇಕೇ ಹೊರತು ನಾನು ಬಾಬನ್ ಜೊತೆಗೆ ಇರ್ತೇನೆ ಹೇಳುವಂತ ಒಂದು ವೈಯಕ್ತಿಕವಾದಂತ ಒಂದು ಸ್ವಾರ್ಥದ ಈಶ್ವರೀಯ ಸುಖದ ಅನುಭವದಲ್ಲಿ ಮಾತ್ರ ನೀವು ಸ್ಥಿತರಾಗುವಾಗಿಲ್ಲ. ಆವಾಗಲೂ ಹೃದಯ ಸಿಂಹಾಸನನೇ, ಇವತ್ತು ಹೃದಯ ಸಿಂಹಾಸನನೇ, ಆದರೆ ಉದ್ದೇಶ ಬೇರೆ. ಅದನ್ನು ಕೂಡ ಕೆಲವೊಬ್ಬರಿಗೆ ಮಾತ್ರ. ನನ್ನ ಪತಿ ಕೊಟ್ಟೆ, ನನ್ನ ಮಕ್ಕಳಿಗೆ ಕೊಟ್ಟೆ, ನನ್ನ ಸಮಸ್ಯೆ ಕೊಟ್ಟೆ, ನನ್ನ ತಲೆನೋವು ಕೊಟ್ಟೆ, ಹಾಗಲ್ಲ. ಸರ್ವರಿಗೋಸ್ಕರ ಕೊಡಲಿಕ್ಕೆ ನೀನಾಗಬೇಕು, ನಿಮಿತ್ತವಾಗಬೇಕು. ಅಂದ್ರೆ ಲೌಕಿಕದಲ್ಲೂ ಕೂಡ ಸೀನಿಯರ್ ಆಗ್ತಾ ಹೋದಾಗ ತಂದೆಯ ಕಾರ್ಯ, ತಂದೆಯ ಫ್ಯಾಕ್ಟ್ರಿ, ತಂದೆಯ ಬಿಸ್ನೆಸ್ ಅಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ, ತಂದೆಗೆ ಸಹಯೋಗಿ ಆಗ್ಬೇಕಾಗ್ತದೆ. ಹೆಚ್ಚಿನ ಸಮಯ ಅವ್ರ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ಬೇಕಾಗ್ತದೆ. ಮತ್ತೆ ಅಲ್ಲೊಂದು ತಂದೆ ಪೋಸ್ಟ್ ಇರ್ತದೆ ನೋಡಿ, ಚೇರ್ಮನ್. ಅಲ್ಲಿ ಕೂತ್ಕೊಂಡ್ಬಿಟ್ಟು ತಂದೆಗಿಂತ ಮೊದಲೇ ಹೋಗಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡಬೇಕಾಗತ್ತೆ, ಆ ಒಂದು ಸಂಪೂರ್ಣವಾದ ಫ್ಯಾಕ್ಟ್ರಿಯನ್ನು ನಾನೇನ್ ಮಾಡ್ಬೇಕಾಗ್ತದೆ, ಸಂಭಾಲನೆ ಮಾಡಬೇಕಾಗ್ತದೆ. ಬೆಳಿಗ್ಗೆ ನಾವು ಮಲ್ಕೊಂಡ್ಬಿಟ್ಟು 10 ಗಂಟೆವರೆಗೂ ಕೂಡ ತಂದೆ ಬಂದು ಹೇಳಿಸಿ ಆಮೇಲೆ ಫೋರ್ಸ್ಫುಲಿ ಕರ್ಕೊಂಡು ಹೋಗೋದು ಹಾಗಲ್ಲ. ಸಂಬಂಧ ಚೇಂಜ್ ಆಗತ್ತೆ ವಯಸ್ಸಾಗ್ತಾ ಹೋದಾಗ. ಆ ರೀತಿಯಲ್ಲಿ ಬಾಬಾ ಕೇಳ್ತಿದ್ದಾರೆ, ಹೃದಯ ಸಿಂಹಾಸನಧಾರಿಗಳು ಎಷ್ಟು ಸಮಯ ಆಗಿದ್ದೀರಿ? ಈ ಮಕ್ಕಳು ಸುಮ್ಮನೆ ಇರ್ತಾರ? ಹೇಳ್ತಾರೆ, ಸರಿ ನಾನು ಅಷ್ಟು ಮಾಡಿದ್ರೆ ನನಗೇನು ಸಿಗ್ತದೆ ಅಂತ ಏನ್ ಮಾಡ್ತಿದ್ದಾರೆ ಅವರು, ಕೇಳ್ತಿದ್ದಾರೆ. ಯಾರು? ಮಕ್ಕಳು. ನಾವು ಇಷ್ಟೆಲ್ಲ ಹೃದಯ ಸಿಂಹಾಸನದಲ್ಲಿ ಮಾನಸಿಕವಾಗಿ ಕುತ್ಕೊಂಡಾಗ ನಮ್ಗೇನ್ ಸಿಗತ್ತೆ? तो चेक करना कि जब से मैं ब्राह्मण बना हूं इतना समय दिल तक नशीन बना. ನೀವು ಹುಟ್ಟಿದ ತಕ್ಷಣದಲ್ಲಿ ಬ್ರಾಹ್ಮಣರಾಗಿರೋದಿಲ್ಲ. ಬ್ರಾಹ್ಮಣರು ಅಂತಂದ್ರೆ ನಿಮ್ಮನ್ನ ಬಾಬಾ ಬೇರೆಯವರ ದುಃಖವನ್ನ ದೂರ ಮಾಡಲಿಕ್ಕೆ, ಕಷ್ಟ ಪರಿಸ್ಥಿತಿ, ವಿಘ್ನಗಳು, ಸಮಸ್ಯೆಗಳು, ಇದನ್ನು ದೂರ ಮಾಡಲಿಕ್ಕೆ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದ ಮೇಲೆ ನೀವು ಎಷ್ಟು ಸಮಯ ತಂದೆ ಹೃದಯ ಸಿಂಹಾಸನದಲ್ಲಿ ಇದ್ದೀರಾ ಅಂದ್ರೆ, ಬಾಬನ ಹತ್ರ ಬೇಡ್ತಾ ಇದ್ದೀರಾ, ಕೊಡು ಕೊಡು ಅಂತ ಬೇಡ್ತಾ ಇದ್ದೀರಾ, ಕೂಗ್ತಾ ಇದ್ದೀರಾ, ಬೊಬ್ಬೆ ಹೊಡಿತಾ ಇದ್ದೀರಾ, ಸ್ಟ್ರೈಕ್ ಮಾಡ್ತಾ ಇದ್ದೀರಾ ವೈಯಕ್ತಿಕವಾಗಿ, ಅಥವಾ ಇಂಥವರಿಗೆ ಕೊಡುವಂತ ಬಾಬನಿಗೆ ಏನ್ ಮಾಡ್ತೀರಾ, ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ದೀರಾ, ಅಥವಾ ಸುಮ್ಮನೆ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಂಡು ಬಾಬಾ ಯಾರಿಗೆ ಬೇಕಾದ್ರೂ ಕೊಟ್ಕೊಳ್ಳಪ್ಪ, ಆದ್ರೆ ನನ್ನನ್ನು ಎಂಗೇಜ್ ಆಗಿರು, ನೀನು ಕೊಡ್ತಾ ಇರುವಂತ ನನಗೇನಾಗ್ಬೇಕು, ಅನುಭವ ಆಗಬೇಕು ಹೇಳುವಂತ ಆ ಹೃದಯ ಸಿಂಹಾಸನದ ನಶೆ. ಎಸ್, ಬಾಬಾ ನನ್ನನ್ನು ನಿರಾಕಾರ ಶಕ್ತಿಯನ್ನ ಕೊಡಲಿಕ್ಕೆ ಉಪಯೋಗ ಮಾಡ್ತಿದ್ದಾರೆ. ಅದು ಭಕ್ತರಿಗಾದ್ರೂ ಕೊಡ್ಲಿ, ಯಾವುದೇ ಧರ್ಮದವ್ರಿಗೆ ಕೊಡ್ಲಿ, ಯಾರಿಗೆ ನಕ್ಸಲೈಟ್ಸ್ಗಳಿಗಾದ್ರೂ ಕೊಡ್ಲಿ, ಹಿಂದೂ ಮುಸ್ಲಿಂ, ಶ್ರೀಮಂತರು ಬಡವರು ಪಂಚತತ್ವಗಳು ಯಾರಿಗೆ ಬೇಕಾದ್ರೂ ಕೊಡೋಣ, ಆದ್ರೆ ನನ್ನನ್ನು ಉಪಯೋಗ ಮಾಡು. ಹಾಗೆ ಆ ಹೃದಯ ಸಿಂಹಾಸನದ ಸಪ್ತಗುಣದ ಅನುಭವ ಎಷ್ಟು ಸಮಯ ಆಗ್ತಾ ಇದೆ?
तक पर तो नंबरवार बैठेंगे, लेकिन इसके आधार से राज्य सदा राज्य फैमिली में घराने में अधिकारी बनेंगे. ಹೇಳ್ತಾರೆ. ಹೌದು ಮಕ್ಕಳೇ, ನೀವು ಕೇಳೋದು ಸ್ಥೂಲನೇ, ನನಗೆ ಗೊತ್ತಿದೆ. ಇಲ್ಲಿ ಒಂದ್ ಕಡೆ ಬಾಬಾ ಏನ್ ಹೇಳ್ತಾರೆ, ಎಷ್ಟು ಆತ್ಮಗಳು ವರ್ತಮಾನ ಸಮಯದಲ್ಲಿ ಬಾಬಾರವರ ಹೃದಯ ಸಿಂಹಾಸನದಲ್ಲಿ ಇರ್ತಾರೋ ಅವರು ಭವಿಷ್ಯದ ವಿಶ್ವ ಸಿಂಹಾಸನ ರತ್ನಖಚಿತವಾದಂತಹ ಆ ಸಿಂಹಾಸನದ ಮೇಲೆ ಅವರು ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ ಅಂತ ಬಾಬಾ ತಿಳಿಸ್ತಾರೆ. ಮಕ್ಕಳು ಕೇಳ್ತಾರೆ, ಹೌದು ಈಗಲೇ 9 ಲಕ್ಷ ಜನ 10 ಲಕ್ಷ ಜನ ಇದ್ದಾರೆ, ಎಲ್ಲರೂ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರ? ಕೂತ್ಕೊಳ್ಳೋದು 4 ಜನ ಅಲ್ವಾ ಅಂತ ಮಕ್ಕಳು ಕೇಳ್ತಾರೆ. ಅವಾಗ ಬಾಬಾ ಏನ್ ಹೇಳ್ತಾರೆ, ಹೌದು ಮಕ್ಕಳೇ, ಅಲ್ಲಿ 4 ಜನ ಇದ್ರೂ ಕೂಡ ಈಗ ನೀವು ಸಾಧನೆಯನ್ನು ಮಾಡಿದಾಗ ಆ ರಾಜರಿಗೆ ಸಿಗುವಂತ ಬಟ್ಟೆ, ಅದೇ ಆಭರಣ, ಅದೇ ಆಹಾರ, ಅದೇ ಅರಮನೆ, ಅದೇ ರೀತಿಯ ರೂಮುಗಳು ನಿಮ್ಗೇನಾಗ್ತವೆ, ಪೂರ್ತಿ 2,500 ವರ್ಷ. ಎಷ್ಟೇಳಿ? 2,500 ವರ್ಷ. ಅಲ್ಲಿ ಪೋಸ್ಟ್ ಮೇಲೆ ಅಂತೂ ನಂಬರ್ ವಾರ್ ಕೂತ್ಕೊಳ್ತಾರೆ ಸರಿ, ಆದರೆ ಆ ಒಂದು ರಾಜನ ಅರಮನೆಯಲ್ಲಿ, ರಾಜನ ಜೊತೆಯಲ್ಲಿ, ರಾಜ್ಯಸಭೆಯಲ್ಲಿ ಏನ್ ಮಾಡ್ಬೋದು, ಜೊತೆಯಲ್ಲಿ ಕೂತ್ಕೊಂಡ್ಬಿಟ್ಟು ಆ ಪರಿವಾರದಲ್ಲಿ ಬರ್ಲಿಕ್ಕೆ ನಿಮ್ಗೇನಾಗ್ತದೆ, ಅಧಿಕಾರ ಸಿಗ್ತದೆ. ಆದ್ಮೇಲೆ ರಾಜನ ಅರಮನೆಯಲ್ಲಿ ರಾಜನೂ ಇರ್ತಾರೆ, ರಾಣಿನೂ ಇರ್ತಾರೆ, ಮಕ್ಕಳೂ ಇರ್ತಾರೆ, ಅವ್ರ ಪರಿವಾರದವರು ಇರ್ತಾರೆ. ಅದರ ಜೊತೆಗೆ ನೌಕರ ಚಾಕರರು ಕೂಡ ಇರ್ತಾರೆ, ಬೇರೆ ಬೇರೆ ಲೆವೆಲ್ನವರು ಇರ್ತಾರೆ. ಆಮೇಲೆ ಪ್ರಜೆಗಳು ಕೂಡ ಇರ್ತಾರೆ, ಪ್ರಜೆಗಳಲ್ಲಿ ಶ್ರೀಮಂತ ಪ್ರಜೆಗಳು ಇರ್ತಾರೆ, ಬಡ ಪ್ರಜೆಗಳು ಕೂಡ ಇರ್ತಾರೆ ಅಲ್ವಾ. ಅದಕ್ಕಾಗಿ ನಾವ್ ಏನಾಗಬೇಕು ಹೇಳೋದನ್ನ ಏನ್ ಮಾಡ್ಬೇಕಾಗ್ತದೆ ಆದ್ಮೇಲೆ ಯೋಚನೆಯನ್ನ ನಾವು ಮಾಡಬೇಕಾಗ್ತದೆ. ಸರಿನಾ? ಚೆಕ್ಕಿಯಾ ಹೇ ಕಬಿ? ಯಾವಾಗ ಚೆಕ್ ಮಾಡ್ಕೊಂಡಿದ್ದೀರಾ? ಒಂದು ದಿನದ 24 ಗಂಟೆಯಲ್ಲಿ ಇಷ್ಟು ಸಮಯ ನಾನು ಬಾಬನ ಮಡಿಲಲ್ಲೇ ಇರ್ತೇನೆ. ಮಕ್ಕಳ ಪ್ರಶ್ನೆ, ಚೆಕ್ ಮಾಡೋದನ್ನ ಹೆಂಗ್ ಮಾಡೋದು? ಅದಂಗೆ ಗೊತ್ತಾಗ್ತದೆ? ಯಾವಾಗಲೂ ನಾನು ಬಾಬನ ಒಳಗಡೆ ಇದೇನೆ 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 ಅಂತ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಆಗತ್ತಾ? ಬಿಂದು 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 ನೋಡ್ತಾ ಕೂತ್ಕೊಳ್ಳಿಕ್ಕೆ ಆಗತ್ತಾ? ಚೆಕ್ ಮಾಡೋದು ಹೆಂಗೆ ಅಂತ ಮಕ್ಕಳ ಪ್ರಶ್ನೆ. ಆಕ್ಚುಲಿ ಅವ್ಯಕ್ತ ಮುರಳಿನ ಎಷ್ಟು ಸುಂದರವಾಗಿರ್ತದೆ ಅಂತಂದ್ರೆ, ತಂದೆ ಮತ್ತು ಮಕ್ಕಳ ನಡುವಿನ ಅದು ಸಂವಾದ, ಅದು ಸಂಭಾಷಣೆ. ಆ ರೀತಿ ನೀವು ಅದನ್ನ ಮಾಡ್ತಾ ಹೋದಾಗ ನಿಮ್ಗೆ ಮಜಾ ಬರುತ್ತೆ. ಆದ್ಮೇಲೆ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಅವ್ಯಕ್ತ ಮುರಳಿ ಬಾಬಾ ನುಡಿಸ್ಬೇಕಾದ್ರೆ ಒಂದು ವಾಕ್ಯವನ್ನ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಕೊಡ್ತಾರೆ, ಗೊತ್ತಾ ನಿಮ್ಗೆ? ಸ್ಟಾರ್ಟಿಂಗ್ ಅಲ್ಲಿ ಆ ಗ್ಯಾಪ್ ಯಾಕೆ ಕೊಡ್ತಾರೆ ಅಂದ್ರೆ, ಆ ಗ್ಯಾಪಲ್ಲಿ ನೀವು ಮಾತಾಡ್ಬೇಕು ನಿಮ್ಮ ಮನಸ್ಸಿಂದ. ಅವಾಗ ಮಾತ್ರ ಬಾಬಾನ ಮುರಳಿ ಅರ್ಥ ಆಗ್ತದೆ. ನಾನು ಎಷ್ಟೋ ಸಲ ನೋಡಿದ್ದೇನೆ, ಬಾಬಾರ ಮಿಲನ ಮಾಡ್ಬೇಕಾದ್ರೆ ಅಲ್ಲಿ ಬಾಬಾ ಹೇಳಿದ್ಮೇಲೆ ನಾವು ಉತ್ತರ ಕೊಟ್ಟಿಲ್ಲ ಅಂದ್ರೆ ಬಾಬಾ ಸುಮ್ಮನೆ ಇರ್ತಾರೆ, ಉತ್ತರ ಕೊಟ್ಬಿಟ್ಟು ಟಕ್ಕತ್ತ ಮುಂದಿನ ಲೈನ್ ಹೇಳ್ತಾರೆ. ಹಾಗೆ ಆ ಗ್ಯಾಪ್ ಮುಂದೆ ಮುಂದೆ ಮುರಳಿ ಸ್ಟಾರ್ಟಿಂಗ್ ಅಲ್ಲಿ ಬಾಬಾ ತುಂಬಾ ಸ್ಲೋ ಇರ್ತದೆ, ಮುಂದೆ 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 ಏನಾಗ್ತದೆ ಅಂದ್ರೆ ಫಾಸ್ಟ್ ಆಗಿಬಿಡ್ತದೆ. ಯಾಕಂದ್ರೆ ಅವಾಗ ಸಂಭಾಷಣೆ ಇರೋದಿಲ್ಲ. ಆವಾಗ ಬಾಬಾ ನೀವೇನು ಮಾಡ್ತಿದ್ರು ಅದನ್ನ ಹೇಳ್ಬಿಟ್ಟು ಬೇಗ 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 ಮುಗಿಸೋಗ್ಬಿಡ್ತಾರೆ. ಇಂಥವ್ರು ಬಂದಿದ್ದೀರಾ, ಅಂಥವ್ರು ಬಂದಿದ್ದೀರಾ, ಒಳ್ಳೇದಾಯ್ತು, ಹಾಗಾಯ್ತು, ಈಗಾಯ್ತು ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ. ಆದರೆ ಮೇನ್ ಸಬ್ಜೆಕ್ಟ್ ನಾನೇನು ಇಷ್ಟಪಡ್ತಾ ಇದ್ದೇನೆ ಸಮಯದ ಅನುಸಾರ, ನೀವೇನಾಗಿದ್ದೀರಾ, ಅದಕ್ಕೋಸ್ಕರ ಏನು ಮಾಡಬೇಕು, ಏನೇನು ಕಡಿಮೆತನಗಳಿದ್ದಾವೆ, ಯಾವ ವಿಧಿಯನ್ನು ನಿಮ್ಮದಿಂದಾಗಿ ಮಾಡ್ಕೊಳ್ಬೇಕು, ಇದನ್ನು ಬಾಬಾ ಮಾತಾಡ್ಬೇಕಾದ್ರೆ ತುಂಬಾ ನಿಧಾನವಾಗಿ ಮಕ್ಕಳು ಮತ್ತು ತಂದೆ ನಡುವೆ ಏನಾಗ್ತಾ ಇರ್ತದೆ, ಸಂಭಾಷಣೆ ನಡೀತಾ ಇರ್ತದೆ. ಆ ಸಮಯದಲ್ಲಿ ಆಕ್ಚುಲಿ ನಮ್ಗೆ ಸೇವಾ ಕೇಂದ್ರದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ಒಂದು ಸೇವೆ ಬಿಡಿ, ನಾವು ಮಾಡ್ತೀವಿ, ಆದ್ರೆ ನಂಗೆ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೂ ಇಷ್ಟ ಇರೋದಿಲ್ಲ. ಮನೆ ಕೂತ್ಕೊಂಡು ಬಾಬಾ ಹೇಳೋದು, ನನ್ನ ಸ್ಥಿತಿಯನ್ನು ಚೆಕ್ ಮಾಡೋದು, ಅದಕ್ಕೆ ಉತ್ತರ ಹೇಳೋದು, ಮತ್ತೆ ಅವ್ರು ಕಡಿಮೆತನ ಇದ್ರು ಅದಕ್ಕೆ ನನ್ನ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ಏನಾಗ್ತದೆ ಅದು ತುಂಬಾ ಚೆನ್ನಾಗಿರ್ತದೆ. ಹಾಗೆ ಇಲ್ಲೂ ಕೂಡ ಅವ್ಯಕ್ತ ಮುರಳಿಗಳನ್ನು ಕೂಡ ನಿಧಾನ, ಆರಂಭದಲ್ಲಿ ನಾವು ಬಾಬನ ಮಗು ಆದಾಗ ತಕ್ಷಣದಲ್ಲಿ ಬಾಬನ ಮೇಲೆ ಇದು ಮುರಳಿ ಬರ್ತಾ ಇರ್ಲಿಲ್ಲ, ಪೋಸ್ಟಲ್ ಬರ್ಲಿಕ್ಕೆ 15-20 ದಿನ ಆಗ್ತಿತ್ತು. ಆವಾಗ ಬೇರೆ ಸೇವಾ ಕೇಂದ್ರಗಳಿಗೆ ಹೋಗಿ ಬೆಂಗಳೂರಿನಲ್ಲಿದ್ದಾಗ ಯಾರಲ್ಲಿ ಕಂಪ್ಯೂಟರ್ ಇದೆ, ಇಮೇಲ್ ಇದೆ, ಅವ್ರ ಹತ್ರ ಪ್ರಿಂಟ್ಔಟ್ ತಂದು ಒಂದು ಪ್ರಿಂಟ್ಔಟ್ ನಾನು ತರ್ಕೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ನಾನು ಅದನ್ನು ಸ್ಟಡಿ ಮಾಡ್ತಾ ಇದ್ದೆ. ಆ ಲೈನ್ ಅರ್ಥ ಆಗುವವರೆಗೂ ಮುಂದಕ್ಕೆ ಹೋಗ್ತಿಲ್ಲ, ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ, ಏನ್ ಹೇಳಿದ್ದಾರೆ ಬಾಬಾ. ಬಾಬನ್ ಮಿಲ್ನ ಟೈಮ್ನಲ್ಲಂತೂ ಸಂಭಾಷಣೆ ಆಯ್ತು. ಇನ್ನು ಕೆಲವೊಂದ್ಸರಿ ಬಾಬನ್ ಮಿಲ್ನ ಇದ್ದಾಗ ನಾವು ಡೈರೆಕ್ಟ್ ಆಗಿ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಜಾಬ್ ಇರ್ತಾ ಇತ್ತು. ಆವಾಗ ಈ ಮುರಳಿಯನ್ನ ತಗೊಂಡು ಸ್ಟಡಿ ಮಾಡೋದು. ಅವಾಗ ಈ ರೀತಿ ಮೊಬೈಲು, ವಾಟ್ಸಪ್ ಅಲ್ಲಿ ಮೆಸೇಜು ಇದೆಲ್ಲ ಬರ್ತಿರ್ಲಿಲ್ವಲ್ಲ, ಮುರಳಿನೇ ಪ್ರಿಂಟ್ಔಟ್ ಮಾಡಬೇಕಿತ್ತು.
ಹಾಗೆ ಇಲ್ಲೂ ಕೂಡ ಈ ಮುರಳಿಗಳನ್ನು ಕೂಡ ಬಾಬಾ ಹೇಳ್ತಾರೆ, ಅದೇ ರೀತಿ ನೀವು ಸ್ಟಡಿ ಮಾಡಿದಾಗ ನಿಮಗೆ ಮಜಾ ಬರುತ್ತೆ. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಮಕ್ಕಳೇ ಚೆಕ್ ಮಾಡ್ಕೊಂಡ್ರ ದಿನದಲ್ಲಿ ಎಷ್ಟು ಸಮಯ ಹೃದಯ ಸಿಂಹಾಸನದಲ್ಲಿ ಇರ್ತೀವಿ ಅಂತ. ಮಕ್ಕಳ ಕೇಳಿದ್ರೆ ಹೆಂಗ್ ಗೊತ್ತಾಗ್ತದೆ? ದಿಲ್ ಸಕ್ಸೆ ಉತರ್ತೋ ನಹಿ ಜಾತೆ ಹೋ. ಹೃದಯ ಸಿಂಹಾಸನದಿಂದ ಇಳಿಯೋದಿಲ್ಲ ತಾನೇ. ಹೃದಯ ಸಿಂಹಾಸನದಿಂದ ಇಳಿಯೋದು ಅಂತಂದ್ರೆ ಏನು? ಸಿಂಪಲ್. ಒಂದು ಮಗು, ಅಪ್ಪ ಅಮ್ಮ ಇದ್ದಾರೆ, ಅಪ್ಪನ ಫ್ಯಾಕ್ಟ್ರಿ ಇದೆ, ಮನೇನೂ ಇದೆ, ಸರಿನಾ? ಸರಿ. ಬಾಬಾ ಇಲ್ಲಿ ಹೇಳ್ತಾ ಇರೋದೇನು, ಆ ಮಗು ತಂದೆಯ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ತಂದೆಯ ಪ್ರಾಡಕ್ಟ್ ಅನ್ನ ಎಲ್ಲರಿಗೂ ಏನ್ ಮಾಡ್ಬೇಕು? ಸೇಲ್ ಮಾಡ್ಬೇಕು. ಅದು ಹೃದಯ ಸಿಂಹಾಸನ, ಸರಿನಾ? ಓಕೆ, ಅದ ಮುಗೀತು ಅಂತ ತಿಳ್ಕೊಳ್ಳು. ಆಫೀಸ್ ಸಾಯಂಕಾಲ 5 ಗಂಟೆ ಮುಗೀತು. ಆಮೇಲೆ ಮನೆ ಹೋಗ್ಬೇಕಲ್ಲ. ಮನೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನಾಗುತ್ತೆ? ಲೌಕಿಕದ ಉದಾಹರಣೆಗೆ ಮಧ್ಯದಲ್ಲಿ ಮಸಾಲೆ ಪುರಿ ಅಂಗಡಿ ಕಾಣ್ತಾ ಇರ್ತದೆ, ಗೋಬಿ ಮಂಚೂರಿ ಅಂಗಡಿ ಕಾಣ್ತಾ ಇರ್ತದೆ, ಆ, ಆಮೇಲೆ ಅಕ್ಕಂದಿರಿಗೆ ಬಟ್ಟೆ ಅಂಗಡಿಗಳು ಕಾಣ್ತಾ ಇರ್ತವೆ. ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ಬಿಟ್ಟು ಸೀರೆ ತಗೊಳ್ಬೇಕು ಅಂತ ಅನಿಸ್ತಾ ಇರ್ತದೆ. ಬಂಗಾರ ರೇಟ್ ಏನಾದ್ರು ಕಡಿಮೆ ಆಗಿದೆ, ಸ್ವಲ್ಪ ತಗೊಂಡು ಇಟ್ಕೊಂಡ್ಬಿಡೋಣ, ಒಂದು ಮಗಳ ಮದುವೆಗೆಲ್ಲ ಬೇಕಾಗ್ತದಲ್ಲ ಅಂತ ಬಿಟ್ಟು ಇರ್ತದೆ. ಇನ್ನು ಕೆಲವೊಬ್ಬರಿಗೆ ಜಮೀನ್ ತಗೊಳ್ಬೇಕು ಅಂತ ಇರ್ತದೆ. ಇನ್ನು ಕೆಲವೊಬ್ಬರಿಗೆ ಫ್ರೆಂಡ್ಸಿನ ಜೊತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗ್ಬೇಕು ಅಂತ ಇರ್ತದೆ. ಇನ್ನು ಕೆಲವೊಬ್ಬರಿಗೆ ಮೊಬೈಲ್ ನೋಡೋದು ಇರ್ತದೆ. ಹೀಗೆ ಏನ್ ಮಾಡ್ತಾರೆ, ಆ ಡ್ಯೂಟಿ ಮುಗಿದ ತಕ್ಷಣದಲ್ಲಿ ಇಲ್ಲಿ ಏನು ಮಾಡ್ತಾರೆ, ತಮ್ಮ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ತಾರೆ. ಇದು ಯಾರಿಗೆ? ಲೌಕಿಕದವರಿಗೆ. Okay. ಅಲೌಕಿಕಕ್ಕೆ ಬರೋಣ. ಅಲೌಕಿಕಕ್ಕೆ ಬಂದಾಗ ಏನಾಗತ್ತೆ ಅಂತಂದ್ರೆ, ನಾವು ಆ ಪೋಸ್ಟ್ ಇದೆಯಲ್ಲ, ಯಾವ ಪೋಸ್ಟು? ಬಾಬತ್ ರಾಜಯೋಗ. ಅಂದ್ರೆ ನಮ್ಮ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗ್ಬೇಕು. ಕೆಳಗಡೆ ಇಳಿಯೋದು ಅಂತಂದ್ರೆ ಏನು ಅಂತಂದ್ರೆ, ನಮಗೆ ಬಿಲ್ಡಿಂಗ್ ಬೇಕು, ಕಾರ್ ಬೇಕು, ಬಟ್ಟೆ ಬೇಕು, ಗೌರವ ಬೇಕು, ಸನ್ಮಾನ ಬೇಕು, ಸೇವೆಗೆ ನಮಗೆ ಅವಕಾಶ ಬೇಕು, ನಮಗೆ ಗೌರವ ಕೊಡೋದಿಲ್ಲ. ಹೀಗೆ ಆ ಒಂದು ಸೇವೆ ಮಾಡುವಂತ ಕಾರ್ಯ, ಯಾವ ಸೇವೆ? ಭಗವಂತನ ಶಕ್ತಿ ರಾಜಯೋಗವನ್ನು ಬಿಟ್ಟು ಬೇರೆ ಏನೋ ಇಚ್ಛೆಗಳು. ಅಯ್ಯೋ, ಇವತ್ತು ನಮ್ಮ ಮನೇಲಿ ನಮ್ಮ ಪತಿ ಬೈದ್ ಬಿಟ್ರು, ಹೆಂಡನಲ್ಲಿ ಅಕ್ಕೋರು ಬೈದ್ ಬಿಟ್ರು ಅಂತ ಹೇಳ್ಬಿಟ್ಟು ಆ ಒಂದು ನೋವನ್ನ ಮನಸ್ಸಿನಲ್ಲಿ ಅನುಭವಿಸುವುದಾಗಲಿ, ಅಥವಾ ಸೇವೆಯ ಬಗ್ಗೆ, ಸಾಧನದ ಬಗ್ಗೆ ಚಿಂತನೆ ಅಥವಾ ಚಿಂತೆ ಇರಲಿ, ಅಥವಾ ಮೊಬೈಲ್ ಬಗ್ಗೆ ಗಮನ ಕೊಡೋದಾಗ್ಲಿ. ಓಕೆ, ಮೊಬೈಲ್ ಅಂತಂದ್ರೆ ಏನು? ಓಕೆ, ನೀವು ಮುರಳಿ ಕೇಳ್ತಿದ್ದಾರೆ, ಓಕೆ, ನೋ ಪ್ರಾಬ್ಲಮ್, ಈಶ್ವರ ಜ್ಞಾನಕ್ಕೋಸ್ಕರ. ಆದರೆ ಬೇರೆ ಯಾವುದೋ ವಿಷಯಕ್ಕೋಸ್ಕರ ಮೊಬೈಲಿನ ಬಗ್ಗೆ ಆಕರ್ಷಣೆ ಅದೆಲ್ಲ ಬಂದಿದೆ ಅಂತಂದ್ರೆ, ಬಾಬಾ ಹೇಳ್ತಾರೆ, ನೀವೆಲ್ಲಿ ಇಳಿದಿದ್ದೀರಿ? ದೇಹ ಭಾನ, ದೇಹ ಅಭಿಮಾನ. ಆತ್ಮೀಯ, ನಿಮ್ಗೆ ಪ್ರಶ್ನೆ, ದೇಹ ಭಾನಕ್ಕೂ ದೇಹ ಅಭಿಮಾನಕ್ಕೂ ಏನು ವ್ಯತ್ಯಾಸ? ಇದ್ರ ಮೊದಲು ಕೂಡ ಬೇಕಾದಷ್ಟು ಕ್ಲಾಸ್ಗಳಾಗಿದ್ದಾವೆ. ಹೇಳಿ ಮ್ಯಾಮ್. ದೇಹ ದೇಹ ಭಾನ. ಬ ಹ್ಮ್ ದೇಹ ಭಾನ ಅಂದ್ರೆ ದೇಹನೇ ನಾನು ಅಂತ ಅನ್ಕೊಳ್ಳೋದು. ಹ್ಮ್ ದೇಹ ಅಭಿಮಾನ ಅಂದ್ರೆ ದೇಹಕ್ಕೋಸ್ಕರ ಇಚ್ಛೆಗಳನ್ನ ಇಟ್ಕೊಳ್ಳೋದು. ಮಾನ ಹ್ಮ್ ಅಪಮಾನ, ನನ್ಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಕೊಳ್ಳೋದು ದೇಹ ಅಭಿಮಾನ. ಹ್ಮ್ ದೇಹನೇ ನಾನು ಅನ್ಕೊಳ್ಳೋದು ದೇಹ ಭಾನ. ಹ್ಮ್ ದೇಹ ಭಾನ, ನಾನು ಸ್ತ್ರೀ, ನಾನು ಪುರುಷ, ನಾನು ದೇಹ, ದೇಹದ ಅರಿವು. ಓಕೆ, ನನ್ನ ಜೊತೆಯಲ್ಲಿ ದೇಹ ಇದೆ, ದೇಹ ಸಾಧನ ಅಂತ ತಿಳ್ಕೊಳ್ಳೋದು ಅದು ತಪ್ಪಿಲ್ಲ. ಅದು ತಪ್ಪಿಲ್ಲ, ಯಾಕಂದ್ರೆ ಅದು ವಾಸ್ತವಿಕತೆ, ಅದು ಸತ್ಯ, ಅದು ಸಾಧನೆ ಇದೆ. ಆದರೆ ಶರೀರನೇ ನಾನು, ನಾನು ಸ್ತ್ರೀ, ನಾನು ಸೊಸೆ, ನಾನು ಅತ್ತೆ, ಇದು ತಪ್ಪು. ನಾನು ಯಾರು? ಆತ್ಮ. ಆತ್ಮ. ದೇಹ ಅಭಿಮಾನ ಯಾವುದು? ನನ್ನ ಮುಖ ಚೆನ್ನಾಗಿರ್ಬೇಕಪ್ಪ, ನನ್ನ ಬಟ್ಟೆ ಚೆನ್ನಾಗಿರ್ಬೇಕಪ್ಪ, ನಮ್ಮ ಮನೇಲಿ ಸೋಫಾ ಚೆನ್ನಾಗಿರ್ಬೇಕಪ್ಪ. ಅಂದ್ರೆ ದೇಹದ ಬಗ್ಗೆ ನನಗೆ ಗೌರವ ಬೇಕು, ಬೇರೆಯವ್ರ ಗೌರವ ಕೊಡಬೇಕು ಹೇಳುವಂತ ನಿರೀಕ್ಷೆಯನ್ನು ಇಟ್ಕೊಂಡ್ಬಿಟ್ಟು ಆಸೆ ಆಕಾಂಕ್ಷೆಯನ್ನ ಇಟ್ಕೊಳ್ಳುವಂಥದ್ದು ದೇಹದ ಅಭಿಮಾನ. ಅಲ್ಲಿ ಕೆಳಗಡೆಗೆ ಇಳಿಯೋದಿಲ್ಲ ತಾನೆ. ನನಗೆ ಗೌರವ ಬೇಕು, ಜನ ಹೊಗಳಬೇಕು, ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಬೇಕು, ಯೋಗ ಚೆನ್ನಾಗಿದೆ ಅಂತ ಹೇಳಬೇಕು. ಹ್ಮ್ ಸೇವಾ ಕೇಂದ್ರದಲ್ಲಿ ಹೋದಾಗ ನನಗೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು, ನನ್ನ ಮಾತನ್ನೇ ಕೇಳಬೇಕು. ಶರೀರಕ್ಕೆ ಬೇಕಾಗಿರುವಂಥ ಜಮೀನು, ಭೂಮಿ, ಬಂಗಾರ, ಒಡವೆ, ಬಟ್ಟೆ, ಸಾಧನಗಳನ್ನ ಸೇರಿಸಿಕೊಳ್ಳುವಂಥದ್ದು. ಓಕೆ, ಎಷ್ಟು ಅವಶ್ಯಕತೆ ಇದೆ ಅದನ್ನು ತಗೊಳ್ಳೋದು ತಪ್ಪೇನಿಲ್ಲ. ಆದರೆ ಆ ಸಾಧನಗಳು ದೇಹ ಭಾನ ಮತ್ತು ದೇಹ ಅಭಿಮಾನಕ್ಕೆ ಸಂಬಂಧಪಟ್ಟಂತೆ ಇರಬಾರದು, ಅಲ್ವಾ? अपना हिसाब निकालना, क्योंकि इसके आधार से आप सदा राज्य घराने में आएंगी. ಚೆಕ್ ಮಾಡ್ಕೊಳ್ಳಿ, ಎಷ್ಟು ಸಮಯ ತಂದೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ತೀರಾ,
ಎಷ್ಟು ಸಮಯ ಬಾಬನ ಹತ್ರ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ತನುವಿನ ಪ್ರತಿ, ಧನದ ಪ್ರತಿ, ಜನರ ಪ್ರತಿ ಬೇಡಿಕೆಯನ್ನ ಇಟ್ಕೊಳ್ತೀರಾ. ಅದರ ಪ್ರತಿ ಸಂಕಲ್ಪಗಳು ನಡೀತಾವೆ ಅಲ್ವಾ. ಒಂದ್ ಚಿಕ್ಕ ಮಗುಗೆ ಮಡಿಲಿಂದ ಕೆಳಗಡೆ ಇಟ್ಟರೆ ಅದೇನ್ ಮಾಡ್ತದೆ? ಅಳುತ್ತೆ ಅಮ್ಮನ ಆ ಅಳುತ್ತೆ ಅಣ್ಣ. ಹ್ಮ್ ಎತ್ಕೋ ಅಂತ ಅಳುತ್ತೆ. ಅಮ್ಮನ ಪ್ರೀತಿ ಗೊತ್ತಿದ್ರೆ ಅಳ್ತದೆ. ಓಕೆ, ಅಮ್ಮ ಕೆಳಗಡೆ ಇಡ್ಲಿಕ್ಕೆ ರೆಡಿ ಇಲ್ಲ, ಆದ್ರೆ ಮಗುನ ಕೈಕಾಲಲ್ಲಿ ಆಡ್ತದೆ. ಯಾಕೆ ಹೇಳಿ? ಯಾಕೆ? ಏನಾದ್ರೂ ಆಟ ಸಾಮಾನು ಮ- ಆಕರ್ಷಣೆ. ಮಣ್ಣಲ್ಲಿ ಆಟ ಆಡ್ಲಿಕ್ಕೆ ಹೋಗ್ಬೇಕು, ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬೇಕು, ಕೆಸಲ್ ಇಳಿಬೇಕು. ನನಗೆ ಐಸ್ ಕ್ರೀಮ್ ಬೇಕು, ನನಗೆ ಡೈರಿ ಮಿಲ್ಕ್ ಬೇಕು, ನನ್ಗೆ ಕುರ್ಕುರೆ ಬೇಕು. ಅಮ್ಮನಿಗೆ ಕೊಡ್ಸೋದು ಇರೋದಿಲ್ಲ, ಆದ್ರೆ ಬೇಕು. ಹಾಗೆ ಇಲ್ಲಿ ಇಂದ್ರಿಯ ಸುಖದ ಕಡೆಗೆ ನಿಮ್ಮ ಗಮನ ಹೋಯ್ತು, ದೇಹದ ಕಡೆಗೆ ಹೋಯ್ತು ಅಂತದೇನರ್ಥ? ನೀವೆಲ್ಲೋಗಿದ್ದೀರಿ? ದೇಹ ಭಾನದ ಕಡೆಗೆ ಹೋಗಿದ್ದೀರಾ. Okay. ನಾನು ಲಕ್ಷ್ಮೀನಾರಾಯಣ ಆಗ್ಬಿಟ್ಟಿದ್ದೇನೆ, ಸಿಂಹಾಸನದ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೇನೆ, ನನ್ನ ತಲೆ ಮೇಲೆ ರತ್ನ ಖಚಿತವಾದದ್ದು ಸಿಂಹಾಸನ ಇದೆ, ಮೈ ಮೇಲೆ ಪೂರ್ತಿ ಬಂಗಾರ ಇದೆ. ಇದೇನು? ಇದೇನು? ದೇಹಾಭಿಮಾನ. ಹೌದಾ? ಹೌದಾ? ಹೌದು ಹೌದು ಪಕ್ಕಾ? ಪಕ್ಕ. ಮತ್ತೆ ಸ್ವದರ್ಶನ ಚಕ್ರದಲ್ಲಿ ಇದನ್ನೆಲ್ಲ ಮಾಡ್ತೀರಿ ನೀವು? ನಾ ಮಾಡಲ್ಲ ಅಣ್ಣ. ನಾನು ಸತ್ಯುಗಕ್ಕೆ ಹೋಗಿದ್ದೆ, ದೇವತೆ ಆಗಿದ್ದೆ, ಆ, ದ್ವಾಪರಕ್ಕೆ ಹೋಗಿದ್ದೆ, ಮೂರ್ತಿ ಆಗಿದ್ದೆ. ಮೂರ್ತಿಯಿಂದ ಸಾವಿರಾರು ಜನರ ಯಾರು ನಮ್ಮ ಭಕ್ತರು ನಮ್ಮ ಎದುರುಗಡೆ ನಿಂತಿದ್ದಾರೆ. ಮೂರ್ತಿ ಅಂದ್ಮೇಲೆ ದೇಹ ಬಂತು ತಾನೆ ಅಲ್ಲಿ. ಲಕ್ಷ್ಮೀನಾರಾಯಣ ಅಂದ್ಮೇಲೆ ದೇಹ ಬಂತು ತಾನೆ. ಸಿಂಹಾಸನ ಆದ್ಮೇಲೆ ದೇಹಕ್ಕೆ ಸಂಬಂಧಪಟ್ಟಿದ ವಿಷಯ ಬಂತಲ್ಲ, ಸೂಕ್ಷ್ಮತೆ. ಓಕೆ, ಆರಂಭದಲ್ಲಿ ಬಾಬಾ ಹೇಳಿರ್ಬೋದು ಏನಂತ, ಅಂತ ಮೂರ್ತಿ ಆಗ್ಬೇಕು ಅಂತಂದ್ರೆ ಸಾಧನೆ ಮಾಡಿ, ಲಕ್ಷ್ಮೀನಾರಾಯಣ ಆಗ್ಬೇಕು ಅಂದ್ರೆ ಸಾಧನೆ ಮಾಡಿ, ಆರಂಭದಲ್ಲಿ ಹೇಳಿರ್ಬೋದು ಆತ್ಮೀಯರೇ. ನಿಮ್ಮ ಲೌಕಿಕ ಜೀವನದಲ್ಲೂ ಕೂಡ ನೋಡಿ, ನಾವು ಚಿಕ್ಕವರಿದ್ದಾಗ ಐಸ್ ಕ್ರೀಮ್ ಎಲ್ಲ ತಿನ್ಬೇಕಾದ್ರೆ ಕಷ್ಟಪಟ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಬೊಬ್ಬೆ ಹೊಡ್ಕೊಂಡ್ಬಿಟ್ಟು ತಗೊಳ್ಬೇಕಿತ್ತಲ್ಲ. ದೊಡ್ಡವರಾದ್ಮೇಲೆ ತುಂಬಾ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ ಇರ್ತದೆ ಅಲ್ವಾ. ಇನ್ನೂ ತಿನ್ಬೇಕು, ಊರು ಸುತ್ತಬೇಕು ಅಂತ ಅನಿಸ್ತಾ ಇರ್ತದೆ. ಅದು ದೊಡ್ಡವರು ಆಗ್ತಾ 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 ಹೋದಾಗ ಬೇಡಪ್ಪ ಅಂತ ಅನಿಸ್ತದೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಈಶ್ವರಿ ಜೀವನದಲ್ಲೂ ಕೂಡ ಮುಂದೆ ಹೋಗ್ತಾ 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 ಬಾಬಾ ಏನ್ ಹೇಳ್ತಾರೆ, ಶರೀರಕ್ಕೆ ಸಂಬಂಧಪಟ್ಟಂತ ಭವಿಷ್ಯದ ಬಗ್ಗೆನೂ ಕೂಡ ನೀವೇನ್ ಮಾಡಬಾರ್ದು, ಯೋಚನೆ ಮಾಡಬಾರ್ದು. ಇಂದ್ರಿಯ ಸುಖದ ಬಗ್ಗೆ ಕೇವಲ ನಿಮ್ಮ ಗಮನ ಏನು? ಗಮನ ಎಲ್ಲಿರ್ಬೇಕು? ಭಗವಂತನ ಮಡಿಲಲ್ಲಿದ್ದು ಭಗವಂತನ ನಿರಾಕಾರ ಶಕ್ತಿಯ ಮೂಲಕ ವಿಶ್ವದಲ್ಲಿರುವಂತ ಸಮಸ್ತ ಆತ್ಮರ ದುಃಖವನ್ನ ನಾನೇನ್ ಮಾಡ್ಬೇಕು? ದೂರ ಮಾಡ್ಲಿಕ್ಕೆ ನಿಮಿತ್ತರಾಗ್ಬೇಕು ಹೇಳೋದೊಂದೇ ಮನೋಸ್ಥಿತಿ ಇರಬೇಕೆ ಬಿಟ್ರೆ ಬೇರೆ ಯಾವುದೇ ಮನೋಸ್ಥಿತಿ ನಿಮ್ಮಲ್ಲಿ ಇರಕೂಡದು. ದಾತಾಪನ್ ದೇವತಾಪನ್, ಶರೀರಕ್ಕೆ ಬೇಕಾಗಿರೋದನ್ನು ಕೂಡ ಯಾವುದೇ ಇಚ್ಛೆ ಇಟ್ಕೊಳ್ಬಾರ್ದು. ಅಂದ್ರೆ ನನ್ನ ಎದುರುಗಡೆ ಇಷ್ಟು ಜನ ಆತ್ಮಗಳಿರ್ಬೇಕು, ನಮ್ಮ ಕ್ಲಾಸ್ನ ಇಷ್ಟು ಜನ ಕೇಳಬೇಕು, ಹೊಗಳಬೇಕು, ಇದೂ ಕೂಡ ಇಚ್ಛೆ ನಿಮ್ಗೆ ಇರಬಾರ್ದು. ಅಂದ್ರೆ ದಿನದಿಂದ ದಿನಕ್ಕೆ ಸೂಕ್ಷ್ಮತೆ ಕಡೆಗೆ ನೀವೇನ್ ಮಾಡ್ಬೇಕು? ಹೋಗ್ತಾ ಇರ್ಬೇಕು. ಆದ್ರೆ ಏನ್ ಆಗ್ತಾ ಇದೆ ಅಂತ ನಿಮ್ಗೆ ಮಾತ್ರ ಏನಾಗ್ಬೇಕು? ಗೊತ್ತಾಗ್ಬೇಕು. ಅಂದ್ರೆ ಒಂದು ಮಗು ತಾಯಿ ಮಡಿಲಲ್ಲಿ ಹೋದಾಗ ಅಮ್ಮ ನನಗೆ ಹಾಲು ಕೊಡು ಅಂತಾನೂ ಕೂಡ ಕೇಳಬಾರ್ದು. ಮಗು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಆ ಅಪ್ಪುಗೆ ಸುಖ ಅಥವಾ ತಾಯಿ ಹತ್ತಿರುವಂತ ಆಸ್ತಿಯನ್ನು ಬೇರೆಯವ್ರು ಕೊಡೋದಲ್ಲಿ ಏನಾಗಿರ್ಬೇಕು? ಬ್ಯೂಸಿ ಆಗಿರ್ಬೇಕು. ನೀವು ತಾಯಿ ಮನೆಗೆ ಹೋಗಿದ್ದೀರಾ, ಅವನ ಮನೇಲಿ ಮದುವೆ ಇದೆ ಅಂತಂದ್ರೆ ಬಂದಂತ ನೆಂಟ್ರಿಷ್ಟರಿಗೆ ತಿಂಡಿನೋ, ಕಾಫಿನೋ, ಊಟನೋ, ಬಟ್ಟೆನೋ, ಮಲ್ಕೊಳ್ಳಿಕ್ಕೆ ಹಾಸಿಗೆನೋ ಏನಿದೆ ಅದರ ವ್ಯವಸ್ಥೆನ ಏನ್ ಮಾಡ್ಬೇಕು ನೀವು? ಮಾಡಿಬಿಟ್ಟು ತಂದೆ ತಾಯಿಯ ಕಾರ್ಯಕ್ಕೆ ನೀವು ಸಹಯೋಗಿಗಳು ಆಗ್ಬೇಕು. ಆಗ್ಬೇಕಾಗ್ತದೆ. ಹಾಗೆ ದಿನದಲ್ಲಿ ಎಷ್ಟು ಸಮಯ ಈಶ್ವರಿಯ ಕಾರ್ಯದಲ್ಲಿ, ನಿರಾಕಾರ ಕಾರ್ಯದಲ್ಲಿ, ಭಗವಂತನ ಕರ್ತವ್ಯದಲ್ಲಿ ನೀವು ಸಹಯೋಗಿ ಆಗ್ತಿದ್ದೀರಾ ಚೆಕ್ ಮಾಡಿ. ಚೆಕ್ करना कि तख्त को छोड़ कभी मिट्टी में पांव तो नहीं रखते. ಸಿಂಹಾಸನವನ್ನ ಬಿಟ್ಬಿಟ್ಟು ಎಲ್ಲೂ ಕೂಡ ಮಣ್ಣಲ್ಲಿ ಕಾಲಿಡೋದಿಲ್ಲ ತಾನೆ. ಮೊಬೈಲ್ ನೋಡೋದು ಮಣ್ಣಲ್ಲಿ ಕಾಲಿಡೋದು ಹೌದೋ ಅಲ್ವೋ? ಹೌದು ಹೌದು. ಮುರ್ಲಿ ಕೇಳೋದು ತಪ್ಪಿಲ್ಲ, ಅದು ಬೇರೆ ಯಾವ್ದಾದ್ರು ನ್ಯೂಸನ್ನು ಕೂಡ ಒಂದು 10 ನಿಮಿಷ ಬೇಕಾಗ್ತದೆ. ಆದ್ರೆ ಉಳಿದಿದ್ದೆಲ್ಲ ಸೀರಿಯಲ್ಲು, ಫಿಲ್ಮು, ಹಾಡು ಮತ್ತೊಂದು ಮಗದು ನೋಡ್ತೀವಲ್ಲ, ಇದೆಲ್ಲ ಏನು? ಮಣ್ಣಲ್ಲಿ ಕಾಲಿಡೋದು. ಮಣ್ಣಲ್ಲಿ ಕಾಲಿಟ್ಟು ಏನಾಗ್ತದೆ? ಗಲೀಜ. ಹಾಗೆ ವಿಕಾರದಲ್ಲಿ ಮನಸ್ಸನ್ನು ಇಡುವಂಥದ್ದು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಅದಕ್ಕಾಗಿ ಎಂದೂ ಕೂಡ ಇದನ್ನು ತಿನ್ಬೇಕು, ಅದನ್ನ ನೋಡ್ಬೇಕು, ಇದನ್ನ ಧರಿಸ್ಕೊಳ್ಬೇಕು ಅಂತ ಸಂಕಲ್ಪ ಬರತ್ತೋ ಬರಲ್ವೋ? ಹಾಗಂತ ಶರೀರ ಸ್ವಚ್ಛ ಇಟ್ಕೊಳ್ಬೇಕು,
ಆಹಾರ ಕೊಡಬೇಕು, ಆದ್ರೆ ಎಷ್ಟು ಬೇಕು ಅಷ್ಟಕ್ಕೆ ಮಾತ್ರ. ಆ ರೀತಿ ಈ ರೀತಿನೂ ಬಾಬಾ ಹೇಳ್ತಿರೋದು ಹರಿದೋಗಿರೋ ಬಟ್ಟೆ ಹಾಕೊಳ್ಳಿ ಅಂತ ಹೇಳೋದಿಲ್ಲ ಬಾಬಾ. ಏನ್ ಹೇಳ್ತಾರೆ? ಹರಿದೋಗಿರೋ ಬಟ್ಟೆನ ಹೊಲ್ದು ಬಿಟ್ಟು ಹಾಕೊಳ್ಳಿ, ಆದ್ರೆ ಹರಿದೋಗಿರೋದು ಶರೀರ ಕಾಣುವಂತ ರೀತಿಯಲ್ಲಿ ನೀವು ಬಟ್ಟೆ ಹಾಕೊಳ್ಬೇಕಾಗಿಲ್ಲ. ಆಹಾರದ ಬಗ್ಗೆ ವೈರಾಗ್ಯ ಅಂತ ಹಾಳಾಗಿರುವಂತ ಆಹಾರ ತಿನ್ಬೇಕು ಅಂತ ಬಾಬಾ ಹೇಳೋದಿಲ್ಲ. ಹೊಟ್ಟೆ ತುಂಬಲಿಕ್ಕೆ ಏನ್ ಬೇಕು ಆ ಆಹಾರವನ್ನ ಕೊಡಿ, ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. 63 जन्मों के संस्कार अनुसार देह भान रूपी मिट्टी में पाव रखा. 63 ಜನ್ಮದ ಸಂಸ್ಕಾರದ ಅನುಸಾರದಲ್ಲಿ ದೇಹ ಭಾನ ರೂಪಿ ಮಣ್ಣಲ್ಲಿ ಏನ್ ಮಾಡೋದು? ಕಾಲಿಡೋದು. ಒಂದೊಂದೇ ಕಾಲು ಇಡ್ತಾ 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 ಹೋದಾಗ ಏನಾಗ್ತದೆ? ಕೆಸರು. ಈ ಕಮಲ ಎಲ್ಲಿರ್ತದೆ? ಕೆಸರು. ಹಾ, ಅದನ್ನ ಮುಟ್ಲಿಕ್ಕೆ ಹೋಗ್ಬೇಕು ಅಂದ್ರೆ ಮಧ್ಯದಲ್ಲಿ ಇರ್ತದೆ ತಾನೆ. ಅದು ತಲ್ಲಿಗೆ ಮುಂದೆ ಹೋಗ್ತಾ 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 ಹೋದಾಗ ಏನಾಗುತ್ತೆ? ಕೆಸರಲ್ಲಿ ಮುಂದೆ ಆ ಒಂದು ಹಳ್ಳದಲ್ಲಿ ಏನಾಗ್ತದೆ? ಹೊಂಡ ಹೆಚ್ಚಿಗೆ ಇರ್ತದೆ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಏನಾಗ್ತಾ ಹೋಗ್ತೀರಿ ನೀವು? ಮುಳುಗುತ್ತಾ ಹೋಗ್ತೀರ. ಅರ್ಥ ಆಯ್ತಾ ವಿಷಯ ಏನು ಅಂತ? ಯೋಗ ಮಾಡ್ಬೇಕಾದ್ರೆ ಏನಾದೊಂದು ಸಂಕಲ್ಪ ಬಂದ್ಬಿಡ್ತು ಅಂತ ತಿಳ್ಕೊಳ್ಳಿ. ಬಂದ್ಬಿಟ್ರು ಅದಲ್ಲೇ ಮುಳುಗೋಗ್ಬಿಡ್ತೀವಿ. ಎಲ್ಲಿ ಹೋದ್ವಿ ಅಂತ ಏನಾಗೋದಿಲ್ಲ ಗೊತ್ತೇ ಆಗೋದಿಲ್ಲ. ಯಾವುದೊಂದು ವಿಷಯ, ಯಾವುದೋ ಒಬ್ರ ಜೊತೆಗೆ ಮಾನಸಿಕವಾದಂಥ ಜಗಳಗಳು, ನಿಂದನೆಗಳು, ಭಿನ್ನಾಭಿಪ್ರಾಯಗಳು, ಅಥವಾ ಯಾವುದೋ ಒಂದಲ್ಲಿ ಹೋಗ್ಬಿಟ್ಟು ಏನಾಗ್ಬಿಡ್ತು ಅದ್ರ ಒಳಗಡೆನೇ ಏನ್ ಮಾಡ್ತಿರ್ತೀವಿ? ಕೆಸರಲ್ಲಿ ಹೋಗ್ತಾ ಇರ್ತೀವಿ. ಪ್ರಾಕ್ಟೀಸ್ ಆಗಿ ಅವ್ರ ಹಾಗೆ ಇವರಿಗೆ ಕೆಲವೊಂದ್ಸಲ ನೋಡಿ ಯಾರ್ದೋ ಒಬ್ಬರ ಬಗ್ಗೆ ನಾವು ಮಾತಾಡ್ತೀವಿ ಫೋನಲ್ಲಿ. ನಾವೊಂದು ಕಡಿಮೆ ತಾನೆ ಹೇಳೋದು, ಅವ್ರೊಂದು ಕಡಿಮೆ ತಾನೆ, ನಾವೊಂದು ಹೇಳೋದು ಅವ್ರದ್ದು. ಈಗ ಹೇಳಿ 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 ಏನಾಗ್ತದೆ? ಎಷ್ಟು ಬೇಗ ಟೈಮ್ ಆಯ್ತು ಅಂತ ಏನಾಗ್ಬಿಡ್ತದೆ? ಗೊತ್ತೇ. ಸರಿ, ಅಷ್ಟೆಲ್ಲ ಮಾತುಕತೆ ಆಗ್ಬೇಕಾದ್ರೆ ಬಾಬಾ ನೆನಪಿರತ್ತಾ? ಇಲ್ಲ. ಎಲ್ಲಿ ಹಿಡಿದು ಬಿಟ್ರಿ? ಅರ್ಥ ಆಯ್ತಾ? ಹೇಗೆ ಚಿಕ್ಕ ಮಕ್ಕಳಿಗೂ ಕೂಡ ಒಳ್ಳೆ ಕೆಲಸ ಮಾಡಿದ್ಯಲ್ಲ ಅಂತ ಒಂದು 500 ರೂಪಾಯಿ ಕೊಟ್ಬಿಟ್ಟು ಕಳ್ಸಿಬಿಟ್ರು, ಅಪ್ಪ ಏನ್ ಮಾಡ್ಬಿಡ್ತಾರಂತೆ? ಎಲ್ಲ ಉಡಾಯಿಸ್ಕೊಂಡು ಮನೆಗೆ ಬಂದ್ಬಿಡ್ತಾರಂತ, ಎಲ್ಲ ಖಾಲಿ ಮಾಡಿಬಿಟ್ಟು ಅಲ್ವಾ? ಹಾಗೆ ಮಕ್ಕಳೇ, ಮಧ್ಯದಲ್ಲಿ 63 ಜನ್ಮದ ಸಂಸ್ಕಾರ ದೇಹಕ್ಕೆ ಮಾಡಬೇಕು, ನಮ್ಮ ನೆಂಟಿಗೆ ಮಾಡಬೇಕು, ನಮ್ಮ ಪರಿವಾರದವ್ರಿಗೆ ಮಾಡಬೇಕು, ಕುಟುಂಬದವ್ರಿಗೆ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು, ಪತಿಗೆ ಮಾಡಬೇಕು. ಮಾಡಿ ಆತ್ಮಕ್ಕೆ ಮಾಡಿ ಅಂತ ಹೇಳ್ತಾರೆ ಬಾಬಾ. ಓಕೆ, ಹಾಗಂತ ಪತಿಗೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಮತ್ತೆ ಅಡಿಗೆ ಮಾಡೋದನ್ನ ನಿಲ್ಲಿಸಿಬಿಟ್ಟಿರಿ. ಇವತ್ತು ಬಾಬಾ ಮೊದಲು ಹೇಳಿದ್ದಾರೆ ಅಂತ. ಅಡಿಗೆಯನ್ನ ಮಾಡಿ, ಆದರೆ ಬಾಬಾರವರ ನೆನಪದಲ್ಲಿ ಮಾಡಿಬಿಟ್ಟು ಅವರಿಗೆ ಈಶ್ವರೀಯ ಶಕ್ತಿ ಸಿಗ್ಲಿ ಅಂತ ಬಿಟ್ಟು ಏನ್ ಮಾಡ್ಲಿ? ಈಶ್ವರ್ಯ ಪರಿಚಯ ಸಿಗ್ಲಿ. ಆಲ್ರೆಡಿ ಅವರು ಬಾಬಾನ ಮಕ್ಕಳಾಗಿದ್ದಿದೆ, ಇನ್ನೂ ಅವರು ಅನುಭವದ ಆಳದಲ್ಲಿ ಹೋಗ್ಲಿ. ಹೀಗೆ ಲೌಕಿಕದಲ್ಲಿರುವಂಥವರಿಗೆ ತಮ್ಮ ಪತಿಗೆ ಮಕ್ಕಳಿಗೆ ಹೊಸ ಹೊಸ ಅಡಿಗೆಯನ್ನು ಮಾಡಿ ಹಾಕಬೇಕು, ರುಚಿ ರುಚಿಯಾಗಿರೋದು. ಯಾಕಂದ್ರೆ ಅವ್ರು ಹೊರಗಡೆಗೆ ಎಲ್ಲೂ ಹೋಟೆಲ್ಗೆ ಹೋಗಬಾರ್ದು ಅಂತ ಅನ್ಸತ್ತಲ್ಲ. ಹಾಗೆ ನೀವು ಕೂಡ ಆಧ್ಯಾತ್ಮಿಕ ರೂಪದಲ್ಲಿ ಹೊಸ ಹೊಸ ಅಡಿಗೆಯನ್ನು ನಿರಾಕಾರ ರೂಪದಲ್ಲಿ ಮಾಡಿ ಅವರಿಗೆಲ್ಲ ಊಟವನ್ನು ಏನ್ ಮಾಡ್ಬೇಕು? ತಿನ್ನಿಸಬೇಕು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ದೇಹ ಭಾನ ರೂಪಿ ಮಣ್ಣಲ್ಲಿ ಕಾಲಿಡ್ತಾ ಇಲ್ಲ ತಾನೇ. ಏಕ ಹೇ ದೇಹ ಭಾನ್, ದೂಸರಾ ಹೇ ದೇಹಾಭಿಮಾನ್. ಒಂದಾಗಿದೆ ದೇಹ ಭಾನ ಅಂದ್ರೆ ನಾನು ಶರೀರ ಅಂತ ತಿಳ್ಕೊಳ್ಳೋದು, ಇನ್ನೊಂದು ದೇಹದ ಪ್ರತಿ ಇರುವಂತ ಅಭಿಮಾನ. ನಾನೇನು ಕಡಿಮೆ, ನಾನು ಸೀನಿಯರು, ನನಗೆಲ್ಲ ಗೊತ್ತು, ನಾನು ಹೇಳಿದ್ದೆ ಸರಿ. ತಮ್ಮ ಶರೀರದ ಪ್ರತಿ ಇರುವಂತ ಸ್ಥೂಲ ಮತ್ತು ಸೂಕ್ಷ್ಮ ಅಭಿಮಾನ. ಮಕ್ಕಳೇ, ನೀವೇ ಸರಿ ಹೇಳೋದಕ್ಕೆ ನಿಮ್ಗೆ ಜ್ಞಾನ ಹೇಳಿದ್ಯಾರು? ಶಿವಬಾಬಾ. ಬೇರೆಯವ್ರಿಗೆ ಶಾಂತಿ ಕೊಡ್ತೀರ, ಅದು ನಿಮ್ದಲ್ವಲ್ಲ, ಶಿವಬಾಬಂದಲ್ವಾ? ಅಂದ್ಮೇಲೆ ಯಾವ್ದಕ್ಕೋಸ್ಕರ ನಿಮ್ಗೆ ಅಹಂಕಾರ? ನಿಮ್ಮತ್ತೆ ಏನಿದೆ ಅಂತ ಅಭಿಮಾನ ತೋರಿಸ್ತಾ ಇದ್ದೀರಾ? ಶರೀರನೂ ಕೂಡ ಪ್ರಪಂಚದಿಂದಾನೇ ಸಿಕ್ಕಿದ್ದು, ಅದು ನಿಮ್ದಲ್ವಲ್ಲ. ಒಂದು ಸಾಧನ ಅಷ್ಟೇ. ಇರುವಷ್ಟು ದಿನ ಚೆನ್ನಾಗಿ ಇಟ್ಕೊಳ್ಳಿ, ಆರೋಗ್ಯಕರವಾಗಿ ಇಟ್ಕೊಳ್ಳಿ. ಆದ್ರೆ ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನ ಇದ್ಯಾವುದು ನಿಮ್ದಲ್ಲ. ನಿಮ್ದ್ಯಾವುದು? ನಿಮ್ದ್ಯಾವ್ದು? ಆ ಸಾಧನವನ್ನ ಉಪಯೋಗ ಮಾಡಿದ ಮೇಲೆ, ಯಾರೋ ಕೊಟ್ಟಿರುವಂತ ಸಾಧನ ಉಪಯೋಗ ಮಾಡಿದ ಮೇಲೆ ಕರ್ಮದ ಫಲ ಬರ್ತದಲ್ಲ, ಅದು ಮಾತ್ರ ನಿಮ್ದು. ಒಳ್ಳೇದು ಕೆಟ್ಟದ್ದು ಇರ್ತದಲ್ಲ ನಿಮ್ಮ ಸಂಸ್ಕಾರದಲ್ಲಿ, ಆ ಕರ್ಮದ ಫಲ ಮಾತ್ರ ಯಾರ್ದು? ನಿಮ್ದು ಅಲ್ವಾ? ಆದ್ಮೇಲೆ ನಿಮ್ಮ ಹತ್ರ ಪಾತ್ರೆ, ಅಡಿಗೆ ಮನೆ ಇದ್ದಾಗ ಅಡಿಗೆ ಚೆನ್ನಾಗೂ ಮಾಡ್ಬೋದು, ಚೆನ್ನಾಗಿಲ್ದಿದ್ದಂಗೆ ಮಾಡ್ಬೋದು ಅಲ್ವಾ? ಅದೇ ಊಟವನ್ನ ಮಾಡ್ಬೇಕಾದ್ರೆ ತಳ ಹಿಡಿದಿರುವಂತ ಪಲಾವ್ ಇರ್ಬೋದು, ಅನ್ನ ಇರ್ಬೋದು, ಪಾಯಸ ಇರ್ಬೋದು, ತಿಂದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದ? ಚೆನ್ನಾಗಿರಲ್ಲ.
ಬೇರೆಯವ್ರಿಗೆ ತಿನ್ಸಿದ್ರೆ ಅವ್ರಿಗೂ ಚೆನ್ನಾಗಿ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಆ ಕರ್ಮದ ಫಲ ಮಾತ್ರ ನಿಮ್ ಜೊತೆಗೆ ಇರ್ತದೆ ಬಿಟ್ರೆ, ನೀವು ಕೆಟ್ಟ ಕರ್ಮವನ್ನ ಮಾಡದೆ ತಳ ಹಿಡಿದಿರುವಂತ ಒಂದು ಪಾಯಸವನ್ನು ಯಾರಿಗೆ ಕೊಟ್ಟು ಯಾರು ಕೂಡ ತಿನ್ನೋದಿಲ್ಲ. ಅದರ ಬದಲಿಗೆ ನಿಮ್ಮನ್ನೇನ್ ಮಾಡ್ಬಿಡ್ತಾರೆ, ನಿಂದನೆ ಮಾಡ್ತಾರೆ. ಶಾಪ್ ಅಡಿಗೆ ಖಾರ ಜಾಸ್ತಿ ಆಗ್ಬಿಟ್ಟಿದ್ದೀರಿ, ಉಪ್ಪು ಜಾಸ್ತಿ ಆಗ್ಬಿಟ್ಟಿದ್ದೀರಿ, ಏನೋ ಒಂದು ಹೆಚ್ಚು ಕಡಿಮೆ ಮಾಡ್ಬಿಟ್ಟಿದ್ದೀರಾ, ಅಥವಾ ಕೊಳ್ತೋಗಿದೆ, ಆ ಅಡಿಗೆ ಯಾರಾದ್ರೂ ತಗೊಳ್ತಾರ? ತಗೊಳಲ್ಲ ಚೆನ್ನಾಗಿರೋ ಅಡಿಗೆ ಆದ್ರೆ ತಗೊಂತ ನಿಮ್ಗೆ ಲಾಸ್ಟ್ ಊಟ ಮಾಡ್ಲಿಕ್ಕೆ ಇದೆಯೋ ಇಲ್ಲ ಅಂತ ಚೆಕ್ ಮಾಡಲ್ಲ, ಎಲ್ಲ ತಿಂದಾಕ್ಬಿಡ್ತಾರೆ ಅಲ್ವಾ? ಹೌದು ಹಾಗಿದ್ರೆ ಚೆನ್ನಾಗಿರೋ ಅಡಿಗೆ ಯಾವುದು, ಚೆನ್ನಾಗಿಲ್ದೇ ಇರೋ ಅಡಿಗೆ ಯಾವುದು? ಹ್ಮ್ ಯಾವುದೇ ವಿಕಾರ ಇಲ್ದಿರ, ಕಲ್ಮಶ ಇಲ್ದಿರ ನಾವು ಹ್ಮ್ ವಿಶ್ವ ಹ್ಮ್ ಸೇವೆ ಮಾಡಿದಾಗ ಅದು ಹ್ಮ್ ಚೆನ್ನಾಗಿರೋ ಅಡ್ಗೆ. ಹ್ಮ್ ಯಾವುದೇ ವಿಚಾರಗಳನ್ನ ಇಟ್ಕೊಂಡು ಮನ್ಸನ್ನ ಆ ಕಡೆ ಈ ಕಡೆ ಅರಿಬಿಟ್ಟು ಹ್ಮ್ ಸೇವೆ ಮಾಡಿದ್ರೆ ಅದು ಅದೇನು ಅದು ಇನ್ನು ಹೇಳ್ದಂಗೆ ಸೀದೋಗಿರೋದು, ಕೆಟ್ಟೋಗಿರೋದು. ಹಾ, ಅಂದ್ರೆ ಯಾವ್ದ್ರಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ 63 ಜನ್ಮದ ಸ್ವಭಾವ ಸಂಸ್ಕಾರದ ಏನ್ ಆಹಾರ ಇದೆ ಕೆಟ್ಟೋಗಿರೋದು ಅಲ್ವಾ? ಇವತ್ತು ಕೂಡ ನೋಡಿ, ನಾನ್ ವೆಜ್ ಅನ್ನ ತಿಂತಾರೆ, ಮೀನ್ ತಿಂತಾರೆ, ಕೋಳಿ ತಿಂತಾರೆ, ಕುರಿ, ಹಂದಿ, ನಾಯಿ ಎಲ್ಲನೂ ತಿಂತಾರೆ ಅಲ್ವಾ? ನಾಲ್ಗೆಗೆ ರುಚಿ ಚೆನ್ನಾಗಿರ್ತದೆ, ಆದ್ರೆ ಆರೋಗ್ಯ ಹಾಳಾಗತ್ತಲ್ವಾ? ಹೌದಲ್ವ? ಈಗೂ ಕೂಡ ಹೌದು ನಮ್ಮಲ್ಲಿ ಹೇಳ್ತಿದ್ರೆ ಹಾಲನ್ನು ಕೂಡ ಕುಡಿಬೇಡಿ. ಯಾಕಂತಂದ್ರೆ ಕರುಗೆ ತುಂಬಾ ಕಷ್ಟಪಟ್ಬಿಟ್ಟು ಎಳೆದು ಬಿಟ್ಟು ಏನ್ ಮಾಡ್ತಾರೆ, ಅವ್ರಿಗೆ ಹಿಂಸೆ ಕೊಟ್ಬಿಟ್ಟು ಹಾಲು ತೆಗಿತಾರೆ. ಅದಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಕೂಡ ನೀವು ಸೇವನೆ ಮಾಡಬಾರ್ದು. ನಿಮಗೆ ಹಣ್ಣುಗಳಿದ್ದಾವೆ, ಸೊಪ್ಪುಗಳಿದ್ದಾವೆ, ತರಕಾರಿಗಳಿದ್ದಾವೆ, ಅದು ನಿಮಗೆ ಸಿಕ್ಕಿರುವಂಥದ್ದು, ಅದನ್ನು ತೆಗೆದುಕೊಳ್ಳಿ ಅಂತ ಇವತ್ತು ನಮ್ಮ ಬ್ರಹ್ಮಕುಮಾರಿಸಲ್ಲೂ ಕೂಡ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಯಾವುದಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಅಂದ್ರೆ ಸತ್ಯಯುಗ ತ್ರೇತಾಯುಗದ ಏನು ಸಂಸ್ಕಾರ ಇದೆ, ಕರ್ಮದ ಫಲ ಇದೆ, ಅದು ನಿಮ್ಗೂ ಒಳ್ಳೆಯದನ್ನ ಕೊಡುತ್ತೆ, ಬೇರೆಯವ್ರಿಗೂ ಒಳ್ಳೆಯದನ್ನ ಕೊಡುತ್ತೆ. ಅಂದ್ರೆ ಪರಮಾತ್ಮನಲ್ಲಿ ಏನು ಶಕ್ತಿಗಳಿದಾವೋ ಅದನ್ನು ಏನು ಪಡ್ಕೊಳ್ತಿರೋ ಅದು ನಿಮ್ಗೂ ಒಳ್ಳೆಯದು, ಬೇರೆಯವ್ರಿಗೂ ಒಳ್ಳೆಯದು. ಆದ್ಮೇಲೆ ಸಕ್ಕರೆಯಿಂದ ಮಾಡಿರುವಂತ ಪಾಯಸ ಒಳ್ಳೆಯದೋ ಕೆಟ್ಟದ್ದೋ? ಕೆಟ್ಟದ್ದು ಹೌದಾ? ಮತ್ ಮಾಡ್ಬಿಟ್ಟು ತಿಂತೀರಿ, ಗುಲಾಬ್ ಜಾಮೂನ್ ಏನು, ಬಾದಾಮ್ ಪುರಿ ಏನು, ಮಾಡ್ಕೊಂಡು ತಿಂತೀರಾ ಇಲ್ವೋ? ಬಾಯಿ ರುಚಿ ಅಣ್ಣ. ಬಾಯಿ ನಾಲ್ಗೆ ರುಚಿ ನಾಲ್ಗೆ ರುಚಿ ಚೆನ್ನಾಗಿರ್ತದೆ ಆತ್ಮೀಯರೇ, ಅದು ಆರೋಗ್ಯ ಕೆಡದು. ಸರಿ. ಕಟ್ಟಿಗೆ ಮಂಚದ ಮೇಲೆ ಮಲ್ಕೊಳ್ಳೋದು ಉತ್ತಮನೋ, ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಳ್ಳೋದು ಉತ್ತಮನೋ? ಕಟ್ಟಿಗೆ ಕಟ್ಟಿಗೆ ಬೆಡ್ ಮೇಲೆ ಯಾಕೆ? ಆರೋಗ್ಯಕ್ಕೆ ಒಳ್ಳೇದಣ್ಣ ಅದು. ಬೆನ್ನು ಹುರಿ ಸ್ಟ್ರೇಟ್ ಆಗಿರ್ತದೆ, ಹೌದು ನೋವು ಬರೋದಿಲ್ಲ. ಅರ್ಥ ಆಯ್ತಾ? ಆ ಕುರ್ಲಾನ್ ಬೆಡ್ ಮೇಲೆ ಮಲ್ಕೊಂಡ್ಬಿಟ್ರೆ ನಿಮ್ಮಲ್ಲಿರೋ ನೀರೆಲ್ಲ ಎಳ್ಕೊಂಡ್ಬಿಡ್ತದ, ಅದು ಸ್ಪಂಜ್ ಅಲ್ವಾ, ಅದು ಎಳ್ಕೊಂಡ್ಬಿಡತ್ತೆ ಅಲ್ವಾ? ಸರಿ. ಎ ಸಿಯಲ್ಲಿ ಮಲ್ಕೊಳ್ಳೋದು ಉತ್ತಮನೋ, ನಾರ್ಮಲ್ ಅಲ್ಲಿ ಮಲ್ಕೊಳ್ಳೋದು ಉತ್ತಮನೋ? ನಾರ್ಮಲ್ ನಾರ್ಮಲ್ ಒಳ್ಳೆ. ನಾವೇನ್ ಮಾಡ್ತೀವಿ ಇವಾಗ, ಎಲ್ಲ ಉಲ್ಟಾನೇ ಮಾಡ್ತೇವೆ, ಹೌದು ಹೌದು ತಾನೆ? ಅದಕ್ಕಾಗಿ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಏನಾಗಿದೆ, ಕೆಟ್ಟೋಗಿದೆ ಹಾಳಾಗ್ಬಿಟ್ಟಿದೆ. ದೇಹ ಅಭಿಮಾನ್ ಕಿ ಮಿಟ್ಟಿ ಗೆಹರಿ ಹೇ. ಬಾಬಾ ಹೇಳ್ತಾರೆ, ದೇಹ ಅಭಿಮಾನದ ಮಣ್ಣಿನಿದೆ, ತುಂಬಾ ಆಳದಲ್ಲಿದೆ ಅಂತೆ. ದೇಹ ಅಭಿಮಾನ ಅಂದ್ರೆ ನಾನು ಸ್ತ್ರೀ ಪುರುಷ ಅಷ್ಟೇ, ನನ್ನ ಶರೀರ. ದೇಹ ಅಭಿಮಾನ ಅಂತಂದ್ರೆ ಹೆಸರು, ಕೀರ್ತಿ, ದೇಹ, ಸುಂದರ, ಬಟ್ಟೆ, ಬಂಗಾರ, ಆಸ್ತಿ ಪಾಸ್ತಿ, ಹೊಗಳಿಕೆ, ಸನ್ಮಾನ, ನಿಂದನೆ, ಇದೆಲ್ಲ ಏನಾಗಿದೆ, ತುಂಬಾ ಆಳವಾಗಿದೆ ಆ ವಿಷಯ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ಬಾಬನ ಮನೆಯಲ್ಲೂ ಕೂಡ ಈಶ್ವರ್ಯ ಸೇವೆ ಮಾಡಿದ್ಮೇಲೂ ಕೂಡ ಅಲ್ಲಿ ನಾನು ಹೇಳುವಂತ ಭಾವ ಏನಾಗಬಾರ್ದು, ಬರಬಾರದು. ಓಕೆ, ಬಾಬನನ್ನು ಉಪಯೋಗ ಮಾಡಿದರೆ ನಾನು ಒಂದು ಸಾಧನ, ಆತ್ಮ ಸಾಧನ ಹೇಳುವಂತ ಭಾವ ಬರಲಿ. ಆದರೆ ಏನಿರಬಾರ್ದು, ನಾನು ಅನ್ನೋದೇ ದೇಹ ಅಭಿಮಾನ ಅಭಿಮಾನ. बर्बाद। लोग भी कहते हैं जब मनुष्य चला जाता है और जलाते हैं तो यही कहते हैं मिट्टी मिट्टी में मिल गई. ಯಾರದೊಬ್ರು ಶರೀರ ಬಿಟ್ಟು ಅಂತ ತಿಳ್ಕೊಳ್ಳಿ, ಸರಿನಾ? ಅವಾಗ ಆ ಶರೀರವನ್ನು ಏನ್ ಮಾಡ್ತಾರೆ, ಮಣ್ಣಲ್ಲ ಮಣ್ಣು ಮಾಡ್ತಾರೆ ಅಥವಾ ಬೂದಿ ಮಾಡ್ತಾರೆ. ಅವಾಗ ಏನ್ ಹೇಳ್ತಾರಂತೆ, ಮಣ್ಣಿಂದ ಬಂದಿರುವಂತ ಶರೀರ ಮಣ್ಣಿಗೆ ಏನಾಗ್ಬಿಡ್ತು, ಹೊರಟೋಯ್ತು. ಸೇರ್ಕೊಂಡ್ಬಿಡ್ತು. ಅಂದ್ರೆ ಅದರದ್ದು ಏನಾಯ್ತು, ಸರ್ವನಾಶ ಆಯ್ತು. ಹೌದಾ? ಹಾಗೆ ನೀವು ಕೂಡ ಏನಾಗ್ಬೇಕು, ನೀವು ಕೂಡ ಏನ್ ಮಾಡ್ಬೇಕು, ದೇಹ ಅಭಿಮಾನನ ಸಮಾಪ್ತಿ ಮಾಡ್ಬೇಕು.
ಜೀವಂತವಾಗಿದ್ದು ಸತ್ತೋಗ್ಬೇಕು. ಏನಾಗಿರ್ಬೇಕು? ಜೀವಂತವಾಗಿದ್ದು ಸತ್ತೋಗ್ಬೇಕು. ಅಣ್ಣವ್ರೆ, ನಾವು ಅದನ್ನೇ ಮಾಡ್ತಿರೋದು ಇವಾಗ. ಅದನ್ನೆಲ್ಲ ಮಾಡ್ತಿರೋದು. ಹೌದಾ? ಜೀವಂತವಾಗಿರೋ ಸತ್ತೋಗೋದು ಅಂತಂದ್ರೆ ಏನು? ಏನ್ ಹೇಳಿ? ಜೀವಂತವಾಗಿ ಸಾಯೋದು. ಹಳೆ ಹಳೇದ್ ನಮ್ದೇನಿದೆ ಸ್ವಭಾವ ಸಂಸ್ಕಾರನ ಸಂಪೂರ್ಣವಾಗಿ ಹ್ಮ್ ಸಮಾಪ್ತಿ ಮಾಡಿ ಹೊಸ ಹ್ಮ್ ಜೀವನವನ್ನ ಆ ಕಡೆ ಗಮನ ಹ್ಮ್ ಈಶ್ವರೀಯ ಜೀವನದ ಹಾ. ಕಡೆ. ಅಯ್ಯೋ ಅಣ್ಣವ್ರೇ, ಕೆಲವೊಂದ್ಸಲ ಅನ್ಸುತ್ತೆ, ಯಾಕಪ್ಪ ಈ ಪ್ರಪಂಚದಲ್ಲಿ ಸಾಕಪ್ಪ, ಸಾಕು, ಸತ್ತೋಗ್ಬಿಟ್ಟಿದೆ. ಏನ್ ಮಾಡೋದು? ಇರ್ಲಿಕ್ಕೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಕಾಯಿಲೆಗಳೇನು, ಬೆನ್ನೋವೇನು, ತಲೆನೋವೇನು, ಮಕ್ಕಳು ಬಾಯಿಗೆ ಬಂದಂಗ ಬೈತಾರೆ, ಪತಿ ಮಾತು ಕೇಳೋದಿಲ್ಲ. ಆದ್ರೂ ಏನ್ ಮಾಡುದು? ಮೊಮ್ಮಗುಗೋಸ್ಕರ ಐತಿ. ಯಾರಿಗೋ ಒಬ್ರಿಗೋಸ್ಕರ ಎಲ್ಲೋ ಒಂದು ಮೋಹ ಇರ್ತದೆ, ಏನೋ ಒಂದು ಲೋಭ ಇರ್ತದೆ. ಅನ್ನೋದು ಜೀವನದಲ್ಲಿ ಒಂದ್ಸಲ ದುಬೈ ನೋಡ್ಬೇಕು ಅಂತ ಆಸೆ ಇದೆ. ಅದನ್ನ ನೋಡ್ಕೊಂಡು ಬಂದು ಬಿಟ್ರೆ ಆಮೇಲೆ ಏನು ಇಚ್ಛೆ ಇಲ್ಲ. ಆಮೇಲೆ ಬಾಬಾ ಕರ್ಕೊಂಡು ಹೋಗ್ಲಿ. ದುಬೈ ನೋಡ್ಕೊಂಡು ಬಂದ ಮೇಲೆ ಮಲೇಷಿಯಾ ಪಕ್ಕದಲ್ಲಿ ಇದೆ ಅಂತ ನೋಡ್ಕೊಂಡ್ ಬರ್ಬೋದು ಅಂತ ಯೋಚನೆ, ಅದೊಂದು ಇಚ್ಛೆ ಇದೆ ಅನ್ನೋದು. ಅದಾದ ತಕ್ಷಣ ಏನಾಗ್ಬಿಡ್ತದೆ? ಸಿಂಗಾಪುರ್ ಒಂದು ಹ್ಮ್ ಸರಿನಾ? ಹೀಗೇನಾಗತ್ತೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಆ ಇಚ್ಛೆಗಳು ನಮ್ಮನ್ನೇನ್ ಮಾಡ್ತವೆ. ಇವತ್ತು ಎಷ್ಟು ದುಃಖ ಇದೆ ಅಂತಂದ್ರೆ ಆತ್ಮೀಯರೇ, ದುಃಖದ ಕಾರಣದಿಂದ ಮನುಷ್ಯರು ಶವ ಆಗಿದ್ದಾರೆ. ಹೌದು ಅಲ್ವಾ? ಹೌದು. ಹೌದಲ್ವಾ? ಹೌದು. ಹೌದಣ್ಣ. ಇವತ್ತು ನಾವು ಸುಖದ ಕಾರಣದಿಂದ ಶವ ಆಗಿದೆ. ಯಾವ್ದ್ರಿಂದ? ಸುಖದ ಕಾರಣ. ಅಂದ್ರೆ ಈಶ್ವರಿಯ ಸುಖಕ್ಕೋಸ್ಕರ, ಈಶ್ವರಿಯ ಸಾಧನೆಗೋಸ್ಕರ, ಈಶ್ವರಿಯ ಸೇವೆಗೋಸ್ಕರ, ಈಶ್ವರಿಯ ತಪಸ್ಸಿಗೋಸ್ಕರ ನಾವು ಜೀವನವನ್ನು ಮಾಡ್ಬೇಕೇ ಹೊರತು ಅಯ್ಯೋ ಅಂತ ಗೊಳೋ ಅಂತ ಏನ್ ಮಾಡುವಂಗಲ್ಲ, ಅಳಂಗಿಲ್ಲ. ಅಳೋದಲ್ಲ. ಅಂದ್ರೆ ಈ ದೇಹದ ಸುಖ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಬಾಯಿ, ಈ ಇಂದ್ರಿಯ ಸುಖ ಅಲ್ಲ, ಆಧ್ಯಾತ್ಮಿಕ ಸುಖದಲ್ಲಿ ನಾನೇನ್ ಮಾಡ್ಬೇಕು? ಜೀವನವನ್ನ ಮಾಡ್ತಾ ಹೋಗ್ಬೇಕು. ಇವತ್ತು ಶಾರೀರಿಕ ವಿಷಯದಲ್ಲಿ ನಾನೇನಾಗ್ಬೇಕು? ಸತ್ತೋಗ್ಬೇಕು. ಅಂದ್ರೆ ಮದುವೆಯಾದಂತ ಮಹಿಳೆ ತಾಯಿ ಮನೆ, ತಂದೆ, ಅಜ್ಜ, ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ ಇವರೆಲ್ಲದಿಂದ ನಿಧಾನ ಏನ್ ಮಾಡ್ಬೇಕಾಗ್ತದೆ? ಅವರು ಸಾಯ್ಬೇಕಾಗ್ತದೆ. ಎಲ್ಲಿ ಬದುಕಬೇಕು? ಗಂಡನ ಮನೆ. ಪತಿ, ಮಕ್ಕಳು, ಅತ್ತೆ, ಮಾವ, ಈ ಪರಿವಾರಕ್ಕೋಸ್ಕರ ಏನ್ ಮಾಡ್ಬೇಕಾಗ್ತದೆ? ಅವರು ಜೀವನವನ್ನು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಹೊಸ ಜನ್ಮ ತಾನೇ. ಹೌದು. ಮದ್ವೆ ಆಗ್ಬಿಟ್ಟು ಬಂದ್ಮೇಲೆ ಏನಿದ್ರು ಕೂಡ ಯಾರ ಮನೆಯಲ್ಲಿ? ಪತಿ ಮನೆ. ಮನೆಯಲ್ಲಿ ಸುಖ ಇಲ್ಲಿ, ದುಃಖ ಇಲ್ಲಿ, ಹೀಗೆ ಇಲ್ಲಿ. ಹಾಗೆ ಇಲ್ಲೂ ಕೂಡ ಏನು ಕೊಟ್ಟಿದ್ರೂ ಕೂಡ ಬಾಬಾ ಕೊಟ್ಟಿದ್ದಾರೆ, ಈಶ್ವರ ಸೇವಾರ್ಥ ಕೊಟ್ಟಿದ್ದಾರೆ ಅಂತ ಭಾವನೆಯಿಂದ ನಾವೇನ್ ಮಾಡ್ಬೇಕಾಗ್ತದೆ? ಬಾಬಾರವರ ಜೊತೆಗೆ ಜೀವನವನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ದೇಹ ಮತ್ತು ದೇಹ ಅಭಿಮಾನದ ಬಗ್ಗೆ ಗಮನವನ್ನ ಕೊಡಬೇಕು. ಓಕೆ, ನಿಮ್ಗೊಂದು ಪ್ರಶ್ನೆ, ಉತ್ತರ ಕೊಡ್ತೀರಾ? ಹೌದು. ಸರಿ. ನೀವೊಂದು ಮನೇಲಿ ವಾಸ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಸ್ಥೂಲವಾಗಿ. ಆಧ್ಯಾತ್ಮಿಕವಾಗಿ ಉತ್ತರ ಕೊಡ್ಬಿಡಿ. ಒಂದು ಸ್ಥೂಲವಾದ ಮನೇಲಿ ವಾಸ ಮಾಡ್ತಿದ್ರಿ, ಆ ಮನೆ ನಿಮ್ಮದು ಅಂತ ತಿಳ್ಕೊಂಡಿದ್ರಿ. ಏನ್ ತಿಳ್ಕೊಂಡಿದ್ರಿ? ನಮ್ದು. ನಿಮ್ಮದು ಅಂತ ತಿಳ್ಕೊಂಡಾಗ ಅದಕ್ಕೆ ಸುಂದರ ಮಾಡೋದೇನು, ರಿಪೇರಿ ಮಾಡೋದೇನು, ಪೇಂಟ್ ಹೊಡೆಯೋದೇನು, ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡ್ತೀವಿ. ಯಾಕೆ? ನಮ್ದಲ್ಲ. ನಿಮ್ಮ ಮನೆ. ಸರಿ, ಮನೆನೂ ನಿಮ್ದೇ, ಆ ಮನೇಲಿರುವಂತ ಸಾಧನಗಳು ನಮ್ದು. ನಿಮ್ದು. ಸರಿ, ಸ್ವಲ್ಪ ದಿನದ ಮೇಲೆ ಗೊತ್ತಾಯ್ತು ಈ ಮನೆ ನಂದಲ್ಲ, ಇದು ಬಾಡಿಗೆದು, ಟೆಂಪ್ರರಿ. ಇಲ್ಲಿರುವ ವಸ್ತುಗಳೆಲ್ಲ ಟೆಂಪ್ರರಿ, ನಮ್ದು ಇದು ಸ್ವಂತ ಮನೆ ಅಲ್ಲ ಅಂತ ಗೊತ್ತಾಯ್ತು. ಯಾವಾಗ ಗೊತ್ತಾಯ್ತು? ಸ್ವಲ್ಪ ದಿನ ಆದ. ಯಾವುದೋ ಒಂದು ಸೈಟ್, ಓಕೆನಾ, ಮನೆ ಕಟ್ಬಿಟ್ಟಿದ್ದೀರಿ, ಕಟ್ಬಿಟ್ಟು ಉಳಿದು ಬಿಟ್ಟಿದ್ದೀರಾ. ಸುಮಾರು ವರ್ಷದ ನಂತರ ಏನಾಯ್ತು ಅಂದ್ರೆ ಆ ಸೈಟಿನ ಓನರ್ ಬಂದ್ಬಿಟ್ರು. ಸರಿನಾ? ಬಂದಾಗ ಏನು ಗೊತ್ತಾಯ್ತು ಅಂತಂದ್ರೆ, ಗೊತ್ತಿಲ್ದೇನೆ ಬೈ ಮಿಸ್ ಆಗಿ ಅವ್ರ ಸೈಟಲ್ಲಿ ನೀವೇನ್ ಮಾಡ್ಬಿಟ್ಟಿದ್ರೆ ಮನೆಯನ್ನ ಕಟ್ಟಿಬಿಟ್ಟಿದೆ. ನಿಮ್ ಸೈಟ್ ಪಕ್ಕದಲ್ಲಿದೆ. ನಿಮ್ ಸೈಟ್ ಎಲ್ಲಿದೆ? ಪಕ್ಕದಲ್ಲಿದೆ. ನೀವು ಮಿಸ್ ಆಗ್ಬಿಟ್ಟು ಏನ್ ಮಾಡಿದೀರಿ ಅಂತ ಸರಿಯಾಗಿ ಚೆಕ್ ಮಾಡಿದೆ, ಇದರಲ್ಲಿ ಬಿಲ್ಡಿಂಗ್ ಕಟ್ ಆಗಿದೆ, ಎಲ್ಲ ಸಾಧನ ಮಾಡೇ ಆಗಿದೆ, ನಿಮ್ಗೆ ಬೇಕಾದ ಎಲ್ಲಾನು ಮಾಡಾಗ್ಬಿಟ್ಟಿದೆ, ಸುಮಾರು ವರ್ಷ ಅಲ್ಲಿ ವಾಸನೂ ಕೂಡ ಮಾಡಾಗಿದೆ. ಆಮೇಲೆ ವಾಸ್ತವಿಕತೆ ಗೊತ್ತಾಯ್ತು ಏನಂತ? ನಂದಲ್ಲ. ಈಗ ಏನ್ ಮಾಡ್ತೀರಿ? ಮನೆ ಕೊಟ್ಬಿಡ್ಬೇಕು ವಾಪಸ್. ಯಾರಿಗೆ? ಬಿಟ್ಬರ್ಬೇಕು. ಆ ಸೈಟ್ ನವ್ರಿಗೆ ಬಿಟ್ಬಂದ್ಬೇಕು. ನೀವೆಲ್ಲಿ ಹೋಗ್ತೀರಿ? ಇಲ್ಲ, ಮ್ಯೂಚುವಲ್ ಆಗಿ ನಮ್ಮ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಅವ್ರು ರೆಡಿ ಇಲ್ಲ. ರೆಡಿ ಇಲ್ಲ ಅಂದ್ರೆ ಬಿಟ್ಕೊಡ್ಲೇಬೇಕಾಗತ್ತ.
ಅವಾಗ ನೀವೇನ್ ಹೇಳ್ತೀರಿ, ನೋಡಿ ಪಕ್ಕದಲ್ಲಿ ಸೈಟ್ ಇದೆಯಲ್ಲ, ನಾವು ಮನೆ ಕಟ್ಕೊಳ್ತೀವಿ, ಅಲ್ಲಿವರೆಗೆ ಈ ಮನೆ ಬಾಡಿಗೆ ನಿಮ್ಗೆ ಕೊಡ್ತೀವಿ. ಕೊಡ್ತೇವೆ. ನೀವು ಇಲ್ಲಿ ವಾಸ ಮಾಡಲ್ವಲ್ಲ, ಬಾಡಿಗೆ ನಿಮ್ಗೆ ಕೊಡ್ತೀವಿ. ಆ ಮನೆ ಕಟ್ಟೋವರೆಗೂ ಕೂಡ ನಮ್ಗೆ ಇರ್ಲಿಕ್ಕೆ ಅವಕಾಶ ಕೊಡಿ, ಆಮೇಲೆ ಮನೆಯನ್ನು ನಿಮ್ಗೆ ಏನ್ ಮಾಡ್ಬಿಡ್ತೀವಿ, ಬಿಟ್ಕೊಟ್ಟು ಬಿಟ್ಕೊಡ್ತೀವಿ ಅಲ್ವಾ. ಹೀಗೆ ಹೇಳಿ, ನಿಮ್ಮನೆ ಯಾವುದು, ಖಾಲಿ ಸೈಟ್ ಯಾವುದು? ನಮ್ದು. ನಮ್ದು ಆತ್ಮ. ಆತ್ಮ ಹೇಳೋದು ನಿಮ್ ಸ್ವಂತ, ಹೌದಾ? ಶರೀರ ಹೇಳೋದೇನೋ ಬಾಡಿಗೆ. ಬಾಡಿಗೆ. ಅದಕ್ಕೇನ್ ಮನೆ ಕಟ್ಟಿದ್ದು, ಶೃಂಗಾರ ಮಾಡಿದ್ದು. 50 ಗ್ರಾಮ್ ಫೇರ್ ಅಂಡ್ ಲವ್ಲಿ ಹಚ್ಕೊಂಡಿದ್ದೆ ವೈಟ್ ಕಾಣಬೇಕು ಅಂತ. ಲಿಪ್ಸ್ಟಿಕ್ ಏನು, ಹೇರ್ಡ ಏನು, ಬಂಗಾರ ಏನು, ರೇಷ್ಮೆ ಸೀರೆ ಏನು, ಎಲ್ಲ ಮಾಡ್ಕೊಂಡಿದ್ದೆ. ಯಾಕೆ? ನನ್ನದು. ಸರಿ, ಈಗ ಪ್ರಶ್ನೆ, ಬಾಡಿಗೆ ಮನೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಪೇಂಟ್ ಹೊಡಿತೀರೋ ಹೊಡಿಯಲ್ವೋ? ಹೊಡಿಯಲ್ಲ. ಆ? ಯಾಕೆ? ಹೊಡಿತೀವಿ, ಪೇಂಟ್ ಹೊಡಿಬೇಕು. ಬಾಡಿಗೆ ಮನೆ ಪೇಂಟ್ ಹೊಡಿಸ್ತದಲ್ಲ. ಯಾರು ಹೊಡಿಸ್ಬೇಕು? ನೀವು ಹೊಡಿಸ್ಬೇಕಾ, ಓನರ್ ಹೊಡಿಸ್ಬೇಕಾ? ಹ್ಮ್, ನೀವು ಬಾಡಿಗೆ ಕೊಡ್ತೀವಿ ಅಂದ್ರೆ ಅವ್ರು ತಾನೇ ಹೊಡಿಸ್ಬೇಕು. ಒಳಗಡೆ ಎಲ್ಲ ನಾವೇ ಹೊಡ್ಸ್ಕೊಬೇಕು ನೋಡ್ರಿ ಬಾಡಿಗೆ ಇದ್ರು. ಹೌದಾ? ನಮ್ ಕಡೆಗೆಲ್ಲ ಏನು ಯಾರು ಓನರ್ ಇದ್ದಾರ ಅವ್ರು. ಆದ್ರೆ ಆ ಮೊದಲಿನ ಮೋಹ ಆ ಮನೆ ಬಗ್ಗೆ ಇರುತ್ತಾ? ಇರಲ್ಲ. ನನ್ನ ಮನೆ ಅಂತ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೇವೆ, ಮೇಂಟೆನೆನ್ಸ್ ಮಾಡ್ತೀವಿ, ಅಷ್ಟಿರುತ್ತಾ? ಇರಲ್ಲ. ಇಲ್ಲ. ಆ ಓನರು ಆ ಮನೆಗೆ ಗೋಡೆಗೆ ನಿಮ್ಗೆ ಬೇಕಾದಂಗೆ ಆನೆ ಹೊಡಿಲಿಕ್ಕೆ ಬಿಡ್ತಾನ ಅವನು? ಮಳೆ ಹೊಡಿಲಿಕ್ಕೆ ಬಿಡಲ್ಲ. ಬೈತಾ ಅಂತಾನೆ. ಯಾಕಂದ್ರೆ ಇವಾಗ ಬೇರೆ ಮನೇಲೆ ಬಂದು ಇದ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಮೊದ್ಲಾದ್ ಇರ್ಲಿಲ್ಲ, ಮನೆ ತಂದು ಕುಳಿಸ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಅದಕ್ಕಾಗಿ ಬಾಬಾ ಈಗ ಏನ್ ಮಾಡಿ, ಖಾಲಿ ಸೈಟ್ ಅಲ್ಲಿ ಬಿಲ್ಡಿಂಗ್ ಫೌಂಡೇಶನ್, ಅಲ್ಲಿರುವಂತ ಕಸ ಗಿಸ ಎಲ್ಲ ತೆಗೆದು ಎಂತ ಮಜಾ ಮಾಡಿದಿರಿ ಅಂತಂದ್ರೆ, ನೀವು ಏನ್ ಮಾಡಿದಿರಿ ಗೊತ್ತಾ? ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಆ ಜಾಗ ಬೇರೆಯವ್ರದ್ದು ಅಂತ, ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎಲ್ಲಾ ಕಸ ಎಲ್ಲಿ ಬಿಸಾಕ್ಬಿಟ್ಟಿದ್ದೀರಿ? ಬೇರೆ ಬೇರೆಯವ್ರದಲ್ಲ, ನಿಮ್ ಸೈಟ್ ಅಲ್ಲೇ ನಮ್ ಬಿಸಾಕೊಂಡಿದ್ದೀರಿ. ಜಾಗದಲ್ಲೇ. ನಿಮ್ ಸೈಟ್ ಅಲ್ಲೇ ಬಿಸಾಕೊಂಡ್ಬಿಟ್ಟಿದ್ದೀರಿ. ಯಾಕಂದ್ರೆ ನಿಮ್ಗೆ ಗೊತ್ತಿಲ್ವಲ್ಲ ಇದು ನಮ್ ಸೈಟ್ ಅಂತ. ದೇಹಾಭಿಮಾನದಿಂದ ಮಾಡಿದ ಎಲ್ಲಾ ವಿಕಾರಗಳನ್ನ ಸಂಸ್ಕಾರದಲ್ಲಿ ಆತ್ಮದಲ್ಲಿ ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಇವಾಗ ಏನ್ ಮಾಡ್ಬೇಕಾಗಿದೆ? ಸ್ವಚ್ಛ ಮಾಡ್ಬೇಕು. ಮಾಡಿದ್ದಣ್ಣು ಮಹಾರಾಜ. ಮಾರಾಯ. ಈಗ ಏನ್ ನೀವು ಕಸ ಬಿಸಾಕಿದಿರೋ ಆ ಕಸವನ್ನ ನೀವೇನ್ ಮಾಡ್ಬೇಕಾಗಿದೆ? ಸ್ವಚ್ಛ. ಅಯ್ಯೋ ಅಣ್ಣವ್ರೆ, ಗಬ್ಬನ ಆತ. ಇವಾಗ ಏನ್ ಮಾಡೋದು? ನೀವು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಕಾಂಟ್ರಾಕ್ಟ್ ಯಾರಿಗೆ ಕೊಡೋಣ? ಬಾಬಾಗೆ. ಶುಭ ಬಗ್ಗೆ ನೋಡಪ್ಪ, ನಿಮ್ದೇ ಮನೆ ನೀನ್ ತಗೋ, ನನಗೊಂದು ಮನೆ ಏನೇನ್ ಮಾಡೋ ಕೊಡು. ಅವ್ನ್ ಸುಮ್ನೆ ಸ್ವಚ್ಛ ಇರೋದೇ. ಮಾಡು. ಅವನೇನ್ ಹೇಳ್ತಾನೆ ಗೊತ್ತಾ? ಎಲ್ಲ ಮಾಡ್ತೇನೆ, ದುಡ್ಡು ಕೊಡು ಅಂತ ಹೇಳ್ತಾನೆ. ಹ್ಮ್. ದುಡ್ಡು ಕೊಡು ಅಂತ ಹೇಳ. ದುಡ್ಡು ಕೊಡ್ಲಿಕ್ಕೆ ಕೆಲಸ ಇಲ್ವಲ್ಲ, ನಾನೇ ಕೆಲಸ ಕೊಡ್ತೇನೆ ಹೇಳ್ತಾರೆ. ನಾನೇ ಕೆಲಸ ಕೊಡ್ತೇನೆ, ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡು, ಅವಾಗ ನಿನಗೆ ಬೇಕಾಗಿರುವಂತ ಮನೆ ಏನೇನ್ ಮಾಡ್ತೀನಿ ನಾನು ಕಟ್ಟಿ ಕೊಡ್ತೇನೆ. ಕೊಡ್ತೇನೆ, ಅಲ್ಲಿ ವಾಸ ಮಾಡು. ಈಗ ಹೇಳಿ, ಯಾವ ಮನೆ ಕಡೆ ನಾನು ಹೆಚ್ಚಿನ ಗಮನ ಕೊಡಬೇಕು? ಆತ್ಮದ ಆತ್ಮಿಕ ಮನೆನೋ ಮನೆ. ಶರೀರದ ಮನೆನೋ? ಆತ್ಮದ ಮನೆ. ಆತ್ಮದ ಮನೆ. ಒಂದ್ಸಲ ಮನೆ ಕಟ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಅಂತ ವೆಂಕಟೇಶ್ ಅವ್ರಿಗೆ ಕೇಳಿ. ಕೋರಮಂಗಲದಿಂದ ಎಲ್ಲಿಗೆ ಹೋಗೋದು? ತಿರುಪತಿ ಹೋಗಿದ್ದು ಮನೆ ಕಟ್ಲಿಕ್ಕೆ. ಯಾವಾಗ ಕೇಳಿದ್ರು ಬೆಳಿಗ್ಗೆ ಹೋಗೋದು ಸಾಯಂಕಾಲ ಬರೋದು, ಅಲ್ವಾ ಪರ್ವತಕ್ಕವ್ರೆ? ಹೌದಣ್ಣವ್ರೆ. ಆ ಇಲ್ಲಿರೋ ದುಡ್ಡೆಲ್ಲ ಒಯ್ದು ಹೊಸ ಬಿಲ್ಡಿಂಗ್ ಕಟ್ಟೋದೆಲ್ಲ ಹಾಕ್ಬಿಡೋದು. ಇಲ್ಲಿರೋ ಬಾಡಿಗೆ ಅಂಗಡಿ ಎಲ್ಲಾನು ಒಯ್ದ್ಬಿಟ್ಟೆಲ್ಲ ಹಾಕೋದು. ಹೊಸ ಮನೆ ಅಲ್ವಾ? ಹೆಚ್ಚಿನ ಸಮಯ, ಧನ ಎಲ್ಲ. ಹಾಗೆ ಇಲ್ಲೂ ಕೂಡ ನೀವೇನ್ ಮಾಡ್ಬೇಕು? ಆತ್ಮಿಕ ಮನೆಯನ್ನ ನಿರಾಕಾರ ರೂಪದಲ್ಲಿ ಕಟ್ಲಿಕ್ಕೆ ರೆಡಿ ಮಾಡ್ಬೇಕು. ಅಲ್ಲಿ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಹೇಳುವಂತ ಒಂದು ಫರ್ನಿಚರ್ಸ್ ಗಳನ್ನ, ಸಾಧನವನ್ನ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಅದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಮತ್ತೆ ಬಾಡಿಗೆ ಮನೆ ಕಡೆಗೆ ಏನ್ ಮಾಡಬಾರ್ದು? ಗಮನ ಬೇಕು. ಕೊಡಬಾರ್ದು. ಆ ಮನೆ ಇರ್ಬೇಕಾಗ್ತದೆ, ಆದ್ರೆ ಅದ್ರ ಬಗ್ಗೆ ಒಲವು ಬೇಡ. ಇರುವಷ್ಟು ದಿವಸ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಏನ್ ಮಾಡೋದು? ಎಲ್ಲದು ಬಾಡಿಗೆ ಮನೆ ಅಂತಂದ್ರೆ ಮಳೆ ಸೋರುತ್ತೆ ಅಂದ್ರೆ ರಿಪೇರಿ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ಬೇಕೇ ಹೊರತು ಏನ್ ಮಾಡುವಂಗಿಲ್ಲ, ಸ್ಲ್ಯಾಪ್ ಅನ್ನ ಏನ್ ಮಾಡುವಂಗಿಲ್ಲ, ಚೇಂಜ್ ಮಾಡೋದು ಕಡೆ ನಾವು ಯೋಚನೆ ಮಾಡೋದಿಲ್ಲ. ಯಾಕೆ ಹೇಳಿ? ಹೊಸ ಮನೆ ಆಗ್ತದೆ. ಉಂಡಲ್ಲ. ವಿಷಯ ಅರ್ಥ ಆಯ್ತಾ? ಹೊಸ ಮನೆ ಕಟ್ಟಬೇಕು ಅಂತನೋ, ಸೈಟ್ ತಗೊಳ್ಬೇಕು ಅಂತನೋ, ಬಂಗಾರದ ನೆಕ್ಲೆಸ್ ತಗೊಳ್ಬೇಕು ಅಂತನೋ, ವರಲಕ್ಷ್ಮಿ ಹಬ್ಬ ಬಂತಂದ ಸೀರೆ ತಗೊಳ್ಬೇಕು ಅಂತ ಸಂಕಲ್ಪ ಬೇಡ. ಬರಕೂಡದು, ಬರಬಾರದು. ಧನ ಇದೆಯಾ? ಈಶ್ವರ್ಯ ಕಾರ್ಯಕ್ಕೆ ಉಪಯೋಗ ಮಾಡಿ. ಸಮಯ ಇದೆಯಾ? ಭಾವನೆ ಕೊಡಿ. ಈಗ ಯೋಚನೆ ಏನಾಗ್ಬೇಕಾಗ್ತದೆ?
ಚೇಂಜ್ Change. ಆಗ್ತದೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ರಾಜಯೋಗದಲ್ಲಿ ಕೂತ್ಕೊಂಡಾಗ ದಿನನಿತ್ಯದಲ್ಲಿ ಇದ್ದಾಗ ಇಂದ್ರಿಯ ಸುಖದ ಕಡೆಗೆ ಮನಸ್ಸು ಹೋಗ್ತಾ ಇದೆಯೋ, ಅಥವಾ ಆಧ್ಯಾತ್ಮಿಕವಾಗಿ ನಾನು ಸಂಪಾದನೆ ಮಾಡಬೇಕು, ಸ್ಟಾಕ್ ಮಾಡಬೇಕು, ಸಾಲ ತೀರಿಸ್ಕೊಳ್ಬೇಕು ಹೇಳೋದ್ರ ಕಡೆಗೆ ಗಮನ ಇದೆಯೋ, ಬೇರೆಯವರಿಗೆ ದಾನ ಮಾಡಬೇಕು ಶಕ್ತಿಗಳನ್ನ, ಅದ ಕಡೆ ಗಮನ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. तो चेक करो, मिट्टी में पाँव तो नहीं जाता, देहबान में आना अर्थात मिट्टी में पाँव रखना. ದೇಹಬಾನ ಬರೋದು ಅಂತದೇನರ್ಥ? ಮಣ್ಣಿನಲ್ಲಿ ಕಾಲಿಡೋದು. ಇನ್ನು ಸೂಕ್ಷ್ಮ ರೂಪದಲ್ಲಿ ದೇಹಭಾನ, ದೇಹಾಭಿಮಾನ ಏನಂತೆ, ಇವು ನಮ್ಮ ಕ್ಲಾಸನ್ನು ತುಂಬಾ ಜನ ಕೇಳ್ಬೇಕಪ್ಪ, ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳ್ಬೇಕಪ್ಪ. ಇದನ್ನು ಕೂಡ ಏನು ದೇಹಾಭಿಮಾನ ಅಲ್ವಾ? ಮಣ್ಣು ನೋಡಿ, ಇವತ್ತು ನೋಡಿ ಕ್ಲಾಸಿಗೆ ಕಡಿಮೆ ಜನ ಬಂದಿದ್ರು. ಯಾಕೆ ಬಂದಿದ್ದಾರೆ? ಓಕೆ, ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಏನ್ ಚೆಕ್ ಮಾಡ್ಕೊಳ್ಬೇಕು? ಅವ್ರು ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ಬೇಡಿ. ನಿಮ್ಮಲ್ಲಿ ಏನು ಕಡಿಮೆ ತನ ಇರೋದಕ್ಕೆ ಇವತ್ತು ಬಾಬಾ ಕಳ್ಸಿಲ್ಲ. ನಿನ್ನೆ ನಾನೇನ್ ತಪ್ಪು ಮಾಡಿದ್ದೇನೆ, ಏನ್ ತಪ್ಪು ಮಾಡಿರೋದಕ್ಕೆ ಇವತ್ತು ಬಾಬಾ ಅವರನ್ನ ಕಳ್ಸಿಲ್ಲ. ಅವ್ರು ಯಾಕೆ ಬಂದಿಲ್ಲ ನಿಮ್ಗೆ ಬೇಡ. ಅದು ನಿನ್ನೆ ಮಮ್ಮಾಡೆ ಅಂತ ಬಂದಿಲ್ವೋ, ಅವ್ರಿಗೆ ಕರೆಂಟ್ ಇಲ್ಲ ಅಂತ ಬಂದಿಲ್ವೋ, ಅದು ನಿಮ್ಗೆ ಬೇಕಾಗಿಲ್ಲ. ನನ್ನಿಂದ ಏನ್ ತಪ್ಪಾಗಿದೆ ಅದನ್ನೇನ್ ಮಾಡಿ ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಸರಿ ಮಾಡ್ತಾ ಹೋಗಿ, ಸ್ವಪರಿವರ್ತನೆ ಕಡೆಗೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಶರೀರಕ್ಕೆ ಸಂಬಂಧಪಟ್ಟಂತ ವಿಷಯಗಳ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ಬೇಡ. ಬೇಡ. ಮಡಿಲಲ್ಲಿರುವಂತ ಮಗು ತನ್ನ ಬಟ್ಟೆ ಬಗ್ಗೆ, ಊಟದ ಬಗ್ಗೆ, ತಿಂಡಿ ಬಗ್ಗೆ, ಬಿಲ್ಡಿಂಗ್ ಬಗ್ಗೆ ಯೋಚನೆ ಮಾಡುತ್ತಾ? ಅದೆಲ್ಲ ಜವಾಬ್ದಾರಿ ಯಾರ್ದು? ಅಮ್ಮಂದು. ಅಷ್ಟೇ. ನೀವು ಬಾಬನ ಮಡಿಲಲ್ಲಿ ಇದ್ದರೆ ಬಾಬಾ ನಿಮ್ಮನ್ನ ಪಾಲನೆ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಅದಕ್ಕಾಗಿ ನೀವು ಬೇರೆದು ತನುವಿನ ಬಗ್ಗೆ, ಆತ್ಮದ ಬಗ್ಗೆ ಚಿಂತೆ ಮಾಡಬೇಡಿ. ಸದಾ ಬಾಬನ ಹೃದಯ ಸಿಂಹಾಸನದಲ್ಲಿದ್ದು ಬಾಬನ ಫ್ಯಾಕ್ಟ್ರಿ ಏನ್ ಮಾಡ್ತಾ ಹೋಗಿ? ಕೆಲಸ ಮಾಡ್ತಾ ಇದೆ. ಯಾವ ಕೆಲಸ? ಈಶ್ವರಿಯ ಬಾಬಾನ ಸಪ್ತ ಗುಣಗಳನ್ನ ವಿಶ್ವದಲ್ಲಿ ಯಾರ್ಯಾರಿಗೆ ಬೇಕು ಅವ್ರಿಗೆ ಏನ್ ಮಾಡೋದು? ಕೊಡೋದು. ಹೌದು. ಬಾಬಾ ಹೇಳ್ತು, ಸುಮ್ಮನೆ ನನ್ನ ಮನೆಯಲ್ಲಿ ಬಂದು ಕೂತ್ಕೋ ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ ನನಗೆ. ಹಾಗೆ ರಾಜಯೋಗ ಮಾಡಬೇಕಾದ್ರೆ ನಿಮ್ಮಿಂದ ಸಪ್ತಗುಣ ಹೋಗ್ತಾ ಇದೆ ಅಷ್ಟೇ ಅಲ್ವಾ? ಈಗ ಪ್ರಶ್ನೆ ನಾಗಣ್ಣವರಿಗೆ. ನಾಗಣ್ಣವ್ರೆ, ಹಣ್ಣು ಮಾರ್ಲಿಕ್ಕೆ ಹೋಗ್ಬೇಕಾದ್ರೆ ನಿಮ್ ಕೆಲಸ ಏನು? ಹಣ್ಣು ತಗೊಂಡ್ ಹೋಗೋದು ಅಷ್ಟೇ ಕೆಲಸ. ಹಾ. ಯಾರ್ಯಾರು ಕೊಡ್ಬೇಕು ಅನ್ನೋದೆಲ್ಲ ಫಿಕ್ಸ್ ಆಗಿರುತ್ತೆ. ಅವಾಗ ಅವ್ರು ಯಾವ್ದು ಹಣ್ಣು ಹೇಳ್ತಾರೆ ಅದನ್ನ ತೆಗೆದು ಕೊಡೋದು, ವ್ಯಾಪಾರ ಮಾಡೋದು, ಬರೋದು, ಅಷ್ಟೇ ಕೆಲಸ. ಅದು ಬಿಟ್ಟು ಅವಾಗ ಬೇರೆ ಏನು ಕೆಲಸಗಳು ಇದು ಇಲ್ಲ. ಹಾಗೆ ರಾಜಯೋಗದಲ್ಲಿ ಕೂತ್ಕೊಂಡಾಗ ಸಪ್ತ ಗುಣಗಳ ವ್ಯಾಪಾರ ಅದನ್ನ ಮಾತ್ರ ಮಾಡ್ಬೇಕು, ಹೊರತು ಅವಾಗ ಮಾತಾಡುವಂಗಿಲ್ಲ ಅಲ್ಲಿ. ಓಕೆ, ಈಗ ಹಣ್ಣಿನ ಅಂಗಡಿ ಹಣ್ಣು ತಗೊಂಡೋಗಿದ್ದೀರಿ, ಹಳ್ಳಿಗೆ ಹೋಗಿದ್ದೀರಿ, ಓಕೆನಾ? ಅಲ್ಲಿ ಕಸ್ಟಮರ್ ಇದ್ದಾರೆ, ಯಾರ್ದೋ ಫೋನ್ ಬಂತು, ಭಾಗ್ಯಕರ್ ಫೋನ್ ಬಂದ, ಗಂಟೆ ಗಟ್ಟಲೆ ಮಾತಾಡ್ತಾ ನಿಂತ್ಕೊಂಡ್ರೆ ಏನಾಗ್ತದೆ? ಅಲ್ಲೇ ಇರ್ತವೆ ಹಣ್ಣು. ಆ ಟೈಮ್ ವೇಸ್ಟ್. ಹಣ್ಣು ಅಲ್ಲೇ ಇರ್ತವೆ. ಕಸ್ಟಮರ್ಗಳು ಹೋಗ್ಬಿಡ್ತಾರೆ. ಫೋನ್ ಇಟ್ಟ ಮೇಲೆ ಅಲ್ಲಿ ಯಾರಿದ್ದಾರೆ? ಅಲ್ಲಿ ಕಸ್ಟಮರ್ ಇಲ್ಲ. ಅವಾಗ ಆ ದಿನ ವ್ಯಾಪಾರ ಇಲ್ಲ, ಮನೆಗೆ ಬಂದ್ವಿ ಅಷ್ಟೇ. ಅರ್ಥ ಆಯ್ತಾ ವಿಷಯ ಏನು ಅಂತ? ಅರ್ಥ ಆಯ್ತಾ? ಅರ್ಥ ಆಗಿಲ್ವೋ? ಏನ್ ಅರ್ಥ ಆಗಿದ್ದು? ನಾವು ಯೋಗದಲ್ಲಿ ಹೋಗಿ ಕೂತ್ಕೊಂಡಾಗ ಯಾವುದೇ ವ್ಯರ್ಥಗಳು ಬರ್ದಿರೋದ್ ರೀತಿ ಬರಬಾರ್ದು. ಜಾಗ್ರತೆಯಿಂದ ವಹಿಸ್ಬೇಕು. ವ್ಯಕ್ತಿ, ವಸ್ತು, ವೈಭವ, ವಿಷಯ, ವಿಚಾರ, ಜ್ಞಾನ, ಚಿಂತನೆ, ಚಿಂತೆ, ವಿಚಾರ ಸಾಗರ ಮಂಥನ ಏನು ಮಾಡುವಂಗಿಲ್ಲ ಅಲ್ವಾ? ವ್ಯಾಪಾರ ಆಗ್ತಿದೆ, ಬಾಯಿ ಮುಚ್ಕೊಂಡು ವ್ಯಾಪಾರ ಮಾಡಬೇಕೆ ಹೊರತು ಫೋನ್ ಬಂದು ಅಟೆಂಡ್ ಮಾಡುವಂಗಿಲ್ಲ, ಚಾ ಕಾಫಿ ಕುಡಿಯುವಂಗಿಲ್ಲ, ನೀರು ಕುಡಿಯುವಂಗಿಲ್ಲ, ನಿದ್ರೆ ಮಾಡುವಂಗಿಲ್ಲ. ಏನ್ ಕೆಲ್ಸ? ವ್ಯಾಪಾರ ಮಾಡೋದಷ್ಟೇ. ಕೆಲಸ. ಅದೆಲ್ಲ ಬೇರೆ ಟೈಮ್ ಸಿಗ್ತದೆ ನಮ್ಗೆ ಮಾಡ್ಲಿಕ್ಕೆ. ಹಾಗೆ ರಾಜಯೋಗದ ಟೈಮ್ ರಾಜಯೋಗ ಅಷ್ಟೇ ಬಿಟ್ರೆ ಬೇರೆ ಏನು ಕೂಡ ಏನ್ ಮಾಡಬಾರ್ದು? ಬರಬಾರ್ದು. ಮಾಡಬಾರ್ದು. ಬೇರೆ ವಿಷಯಗಳು ಬರಬಾರ್ದು. ಕಸ್ಟಮರ್ ಬಂದಿದ್ದಾರೆ, ಪ್ರಾಡಕ್ಟ್ ಅನ್ನು ಎತ್ ಮಾಡ್ಬೇಕು, ಕೊಡ್ತಾ ಹೋಗ್ಬೇಕಾಗ್ತದೆ. ಅಷ್ಟನ್ನು ನೀವು ಮಾಡ್ತಾ ಇದ್ರೆ ಪುನಃ ಪುನಃ ಬಾಬಾ ನಿಮ್ಮನ್ನೇನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ರಾಜಯೋಗದಲ್ಲಿ ಕುತ್ಕೊಂಡಾಗ ದೇಹ ನೆನಪು ಬರುತ್ತಾ, ದೇಹ ಭಾನ ಬರುತ್ತೋ, ದೇಹ ಅಭಿಮಾನ ಬರುತ್ತೋ, ಅಥವಾ ಪರಮಾತ್ಮಾಭಿಮಾನಿ ಬರುತ್ತೋ? ಓಕೆ, ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.